ಈಗ ನನಗೆ ಅದು ಗೊತ್ತಿಲ್ಲ ಅಂತ ಆಗುವಾಗ, ಈಗ ನಾನೊಬ್ಬ ಲೀಸ್ಟ್ ಮಾಡುವವ, ನನಗೆ ವಿಷಯ ಗೊತ್ತಿಲ್ಲ ಅಂತ ಆಗುವಾಗ ಒಂದೋ ನಿಮ್ಮೊಟ್ಟಿಗೆ ಬಂದು ಕೇಳ್ಬೇಕು. ಈಗ ಒಂದು ಪೌರಾಣಿಕ ಪ್ರಸಂಗ ಬರ್ತದೆ, ಅಥವಾ ಯಾವುದೇ ಒಂದು ಇದ್ರಲ್ಲಿ ನಿನ್ನ ವೇಷ ಇಂಥದ್ದೇ ಅಲ್ವಾ ಅಂತ ಹೇಳಿ ಅದೊಂದು ಕೇಳಿಕೊಳ್ಳುವಂತಹ ವಿಷಯಗಳು ಇರ್ತದೆ. ಇದು ಬಾಕಿದ್ದ ಈ 3 ವರ್ಷದಲ್ಲಿ ಕೂಡ ಲೀಸ್ಟಿನ ವಿಷಯದಲ್ಲಿ ಗೊತ್ತಿಲ್ಲ ಅಂತ ಆದ್ರೂ ಕೂಡ ನಿನಗೆ ಇಂತಹ ವೇಷ ಅಂತ ನನಗೆ ಅತ್ತು ಗೊತ್ತಿರ್ಲಿಲ್ಲ. ನನಗೆ ಮರುದಿವಸ ಇದು ಈಗ ಇವತ್ತು ಪ್ರಸಂಗ ಆದ್ರೆ, ಇವತ್ತೊಂದು ಪ್ರಸಂಗ ಉಂಟು ಅಂತ ಆದ್ರೆ ಇವತ್ತು ಸಾಯಂಕಾಲ ಆಗುವಾಗ ನನಗೆ ಗೊತ್ತಾಗುದು ನನ್ನ ವೇಷ ಇಂಥದ್ದು ಅಂತ. ಬಾಕಿದ್ದ ಕಲಾವಿದರಿಗೆಲ್ಲ ಮುಂಚಿನ ದಿವಸವೇ ಗೊತ್ತಾಗ್ತದೆ. ನಾನು ಕೇಳಲಿಕ್ಕೂ ಹೋಗೋದಿಲ್ಲ, ಮತ್ತೊಂದು ನನ್ನೊಟ್ಟಿಗೆ ಅವರು ಹೇಳಲಿಕ್ಕೂ ಬರ್ತಾ ಇರ್ಲಿಲ್ಲ. ಅಂತಹ ಅನುಭವ ನನಗೆ ಬೇರೆ ಮೇಳದಲ್ಲಿ, ನನ್ನ ಯಕ್ಷ ಪಯಣದಲ್ಲಿ, ನನ್ನ ತಿರುಗಾಟದಲ್ಲಿ ಆ ರೀತಿ ಆದದ್ದಿಲ್ಲ. ನನಗೆ ಯಾವುದೇ ತೊಂದರೆ ಇರ್ಲಿಲ್ಲ. ಹೋಗಿ ಬರ್ಲಿಕ್ಕೆ ಸ್ವಲ್ಪ ಲಾಂಗ್ ಆಗ್ತದೆ ಅಂತ ಹೇಳಿಬಿಟ್ರೆ ಬೇರೇನು ತೊಂದರೆ ಆಗ್ತಾ ಇರ್ಲಿಲ್ಲ. ಮತ್ತೆ 2ನೇ ವರ್ಷಕ್ಕೆ ಆಗುವಾಗ ಮೇಳಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ಒಂದು ಯಜಮಾನರಿಗೆ ಗೊತ್ತಿಲ್ಲ ಪಾಪ, ಆ ಮೇಳದ ಒಳಗೆ ಕಲಾವಿದರ ಒಳಗೆ ಒಂದು ಸಣ್ಣ ಪುಟ್ಟ ರಾಜಕೀಯ ಅಂತ ನಡೆಯುತ್ತಲ್ಲಿ. ನಮ್ಮ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮಾಡುವ ವಂದನೆಗಳು. ಯಕ್ಷಗಾನ ಕಲಾವಿದರ ಬದುಕಿನ ಚಿತ್ರಣ ಸಾರುವ ಕಾರ್ಯಕ್ರಮವೇ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಯಕ್ಷಗಾನ ರಂಗದ ಬಹು ಬೇಡಿಕೆಯ ಕಲಾವಿದರು, ಸ್ತ್ರೀವೇಷಧಾರಿ ಮನೋಹರ್ ರೈ ಬೆಳ್ಳಾರೆ. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಮನೋಹರ್ ರೈ ಬೆಳ್ಳಾರೆಯವರ ಯಕ್ಷ ಅನುಭವ. ನಮಸ್ಕಾರ ಮನೋಹರಣ್ಣ. ನಮಸ್ತೆ ಸರ್. ಯಕ್ಷಗಾನ ಕಲೆ ಅನ್ನುವಂಥದ್ದು ಅದು ಗಂಡು ಮೆಟ್ಟಿನ ಕಲೆ, ಶ್ರೀಮಂತ ಕಲೆ. ಹೌದು. ಅಂತಹ ನವರಸಗಳಿಂದ ಒಳಗೂಡಿದಂತಹ ಯಕ್ಷಗಾನ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯ್ತು? ನಾನು 1984ರಲ್ಲಿ 1/6/1984ರಲ್ಲಿ ದಿವಂಗತ ಸುಂದರ್ ರೈ ಅವರು ಹಾಗೂ ಗುಲಾಬಿ ರೈ ಅವರಿಗೆ ದ್ವಿತೀಯ ಮಗನಾಗಿ ಜನಿಸಿದ್ದು. ಆಮೇಲೆ ಶಾಲಾ ತರಗತಿಯನ್ನ 6ನೇ ಕ್ಲಾಸ್ ತನಕ ಮುಂದುವರಿಸಿದೆ ನಾನು. ಆ ಸಮಯದಲ್ಲಿ 1997ರಲ್ಲಿ ಇಲ್ಲೇ ಒಂದು ನಮ್ಮ ಕಳಂಜ, ನಮ್ಮ ಊರು, ಆ ಕಳಂಜದಲ್ಲಿ ಒಂದು ಯಕ್ಷಗಾನ ಒಂದು ನಾಟ್ಯಾಭ್ಯಾಸ ಮಾಡುವಂತಹ ಒಬ್ಬರು ಗುರುಗಳು ಬೇಕು, ಒಂದು ನಾಟ್ಯ ಇದು ಕಲಿಯುವಂತಹ ಒಂದು ಸಣ್ಣ ಕೇಂದ್ರದ ಹಾಗೆ ಆಗ್ಬೇಕದು ಅಂತ ಇತ್ತು. ಪದ್ಮನಾಭ ಪೂಜಾರಿ ಅಂತ ಇದ್ರು ಕಟೀಲು ಮೇಳದಲ್ಲಿ, ಒಳ್ಳೆ ವೇಷಧಾರಿಗಳು, ದೇವಿ ಮಹಾತ್ಮೆಯಲ್ಲಿ ಬ್ರಹ್ಮ ಎಲ್ಲ ಮಾಡ್ತಾ ಇದ್ರು. ಅವರೀಗ ತೀರಿ ಹೋಗಿದ್ದಾರೆ. ಅವರು ಮಳೆಗಾಲದಲ್ಲಿ ಕ್ಲಾಸ್ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅವಾಗ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಇದ್ರು ಸ್ವಲ್ಪ ಜನ, ಮತ್ತೆ ಗಂಡು ಮಕ್ಕಳು ಇದ್ರು. ಹಾಗೆ ನಾವೊಂದು ನಾಟ್ಯಾಭ್ಯಾಸವನ್ನು ಅಲ್ಲೇ ಮುಂದುವರಿಸಿದೆವು. ಅದು 1 ವಾರ ಕಂಟಿನ್ಯೂಸ್ ಹೋಯ್ತದು ಆ ನಾಟ್ಯಾಭ್ಯಾಸ ಅಂತ. ಮತ್ತೆ ಅವರು ಕೂಡ ಬರುವುದನ್ನು ನಿಲ್ಲಿಸಿದ್ರು. ಹಾಗಾದ ಕಾರಣ ಮತ್ತೆ ಶಾಲೆಯನ್ನೇ ನಾವು ಮುಂದುವರಿಸಿದೆವು. ಮತ್ತೆ ಇದನ್ನು ಮತ್ತೂ ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕು, ಕಲಿಯುವಂತಹ ಉತ್ಸಾಹ ಯಾರಿಗೆ ಉಂಟು ಅಂತ ಹೇಳಿ ತಿಳ್ಕೊಂಡು ಲಕ್ಷ್ಮೀಶ್ವರೈ ಗುರಿಕಾನ ಅಂತ ಹೇಳಿದ್ದಾರೆ. ಅವರದನ್ನ ಅಲ್ಲಿ ಒತ್ತೆಕೋಲಾಗುವಂತಹ ಸ್ಥಳ ಉಂಟಲ್ಲಿ ಕಳಂಜದಲ್ಲಿ, ವಿಷ್ಣುನಗರ ಅಂತ, ಅಲ್ಲಿ ಅದನ್ನ
ಬರುವಂತಹ ಯಾರು ನಾಟ್ಯಾಭ್ಯಾಸ ಮಾಡುವಂತಹ ಉತ್ಸಾಹವುಳ್ಳಂತಹ ವ್ಯಕ್ತಿಗಳನ್ನ ಆ ಮಕ್ಕಳಿಗೆ ನಾನಲ್ಲಿ ಕಲಿಸಿಕೊಡ್ತೇನೆ, ಅದನ್ನು ಮತ್ತು ಕೂಡ ಇಂಪ್ರೂವ್ಮೆಂಟ್ ಮಾಡುವ ಅಂತ. ಹಾಗೆ ಅದನ್ನು ಅವರು ಮುಂದುವರಿಸಿದ್ರು. ಸಾಯಂಕಾಲದ ಹೊತ್ತಿಗೆ ವಾರದಲ್ಲಿ ಒಮ್ಮೆ ಅದು ಆ ವಿಷ್ಣುಮೂರ್ತಿ ನಗರದಲ್ಲಿ ಆ ನಾಟ್ಯ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದರು. ಹಾಗೆ ಅದು ಕೂಡ ಅಷ್ಟೇ, ಒಂದು 10-20 ದಿವಸ ಹೋಯಿತು, ಮತ್ತೆ ಅದು ಕೂಡ ಅವರು ಬರುವುದನ್ನು ನಿಲ್ಲಿಸಿದ್ರು. ಸಮಯದಲ್ಲಿ ಶಾಲೆಗೆ ಹೋಗುತ್ತಾ ಇದ್ದೆ. ಹೋಗುವಂತ ಸಂದರ್ಭದಲ್ಲಿ ಪದ್ಮನಾಭ ಇವರು ಪೂಜಾರಿಗಳು, ನನ್ನ ಪ್ರಥಮ ಗುರುಗಳು, ಅವರದ್ದು ಫೋನ್ ಮಾಡಿ ಹೇಳಿದ್ರು, ಕಟೀಲು ಮೇಳಕ್ಕೆ ನಿಮ್ಮ ಮಗನನ್ನು ಕಳುಹಿಸಿಕೊಡ್ತೀರಾ ಅಂತ ತಂದೆಯವರಲ್ಲಿ. ಕೇಳುವಾಗ ಶಾಲೆಗೆ ಹೋಗ್ತಾ ಇದ್ದಾನೆ, ಈಗ 6ನೇ ಕ್ಲಾಸು, ನೋಡುವ ಕೇಳಿ ನೋಡ್ತೇನೆ ಅಂತ. ಅವಾಗ ನಮಗೆಲ್ಲ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಹುಚ್ಚು ನನಗೆ. ಯಕ್ಷಗಾನಕ್ಕೆ ಹೋಗ್ಬೇಕು, ಒಂದು ಯಕ್ಷಗಾನವನ್ನು ನೋಡುವಾಗಲೂ ಆ ಮೊದಲೆಲ್ಲ ಇಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಆಗುವಾಗ ಅವಾಗ ಎಷ್ಟು 5 ರೂಪಾಯಿ ಎಲ್ಲ ಟಿಕೆಟ್ ಎಲ್ಲ ಇತ್ತಪ್ಪ. ಹೌದು, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅವಾಗ ಹೋಗಿ ಎಷ್ಟೋ ನಿದ್ದೆ ಬಂದ್ರು ಕೂಡ ಆ ಯಕ್ಷಗಾನವನ್ನು ನೋಡುವುದು, ಅದೇ ರೀತಿ ಕುಣಿಬೇಕು, ಹೀಗೆಲ್ಲ ಒಂದು ಉತ್ಸಾಹ ಬರುವುದು ಮನಸ್ಸಿನಲ್ಲಿ. ಮತ್ತೆ ಕಟೀಲು ಮೇಳದ ಯಕ್ಷಗಾನಗಳು ಆಗ್ತಾ ಇತ್ತು. ಆ ಸಮಯದಲ್ಲಿ ನಮಗೆ ಶಾಲೆಗೆ ರಜೆ, ನಾನು ಶಾಲೆಗೆ ರಜೆ ಮಾಡುದು, ಯಕ್ಷಗಾನ ಉಂಟು ಅಂತ, ಅದೊಂದು ಉತ್ಸಾಹ. ಹಾಗೆ ಅಲ್ಲಿ ಬಂಗಾಡಿ, ಉಮೇಶ್ ಬಂಗಾಡಿ ಅಂತ ಒಬ್ರು ಇದ್ದಾರೆ, ನಮ್ಮ ಮೇಳದ ಕಲಾವಿದರು. ಅವರು ನಿತ್ಯ ವೇಷ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವರಿಗೆ ಮಲೇರಿಯಾ ಜ್ವರ ಬಂತು. ಆ ಸಮಯದಲ್ಲಿ ನೀನು ಬರುವುದಿದ್ರೆ ಬಾ ಮೇಳಕ್ಕೆ, ನಿನ್ನ ನಾಟ್ಯವನ್ನು ಇನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡುವ. ಅವತ್ತು ಷಷ್ಠಿಯ ದಿವಸ, ಶುಕ್ರವಾರದಂದು ಷಷ್ಠಿಯ ದಿವಸ ತಂದೆಯವರು ಕೇಳಿದ್ರು ಬೆಳಿಗ್ಗೆ, ನೀನು ಯಕ್ಷಗಾನಕ್ಕೆ ಹೋಗ್ತೀಯಾ, ಹೋಗುದಿದ್ರೆ ಇವತ್ತೇ ಹೋಗ್ಬೇಕಂತೆ ಅಂತ. ನಾನು ಈ ಉತ್ಸಾಹದಲ್ಲಿ ಏನು ಮಾಡಿದೆ, ಶಾಲೆಯ ಬ್ಯಾಗಿನ ಪುಸ್ತಕ ಎಲ್ಲ ತೆಗೆದು ಅದಕ್ಕೆ ನನ್ನ ಆ ಚಡ್ಡಿ ಅಂಗಿ ಅದೆಲ್ಲ ತುಂಬಿಸಿ, ಡ್ರೆಸ್ ಎಲ್ಲ ತುಂಬಿಸಿ, ತಂದೆಯವರು ಕೂಡ ಜೊತೆಯಲ್ಲಿ ಬಂದು ಒಂದು 10 ದಿವಸ ತಂದೆಯವರು ಕೂಡ ನನ್ನ ಜೊತೆಯಲ್ಲಿ ಇದ್ರು ಮೇಳದಲ್ಲಿ. ಅಲ್ಲಿ ನಿತ್ಯ ಬಣ್ಣಗಾರಿಕೆ ಎಲ್ಲ ಪ್ರಥಮವಾಗಿ ನನಗೆ ಪದ್ಮನಾಭ ನನ್ನ ಗುರುಗಳು ಮಾಡಿದ್ರು, ಪದ್ಮನಾಭ ಪೂಜಾರಿಯವರು. ಮತ್ತೆ ಅದನ್ನು ಅಭ್ಯಾಸ ಮಾಡಿಕೊಂಡೆ. ಅಭ್ಯಾಸ ಮಾಡಿದವ ಕಂಟಿನ್ಯೂಸ್ ಒಂದು 3 ವರ್ಷ ನಾನು ಕಟೀಲು 2ನೇ ಮೇಳದಲ್ಲೇ ಇದ್ದೆ. ಬಾಲಗೋಪಾಲ ನಿತ್ಯ ವೇಷ 3 ವರ್ಷ ನಿತ್ಯ ವೇಷ ಮಾಡ್ತಾ ಇದ್ದೆ. ಆಮೇಲೆ ಮತ್ತಿನ ವರ್ಷಕ್ಕೆ ಆಗುವಾಗ 3ನೇ ಮೇಳಕ್ಕೆ ಅಲ್ಲಿ ಇದು ಬಾಲಗೋಪಾಲ ವೇಷಕ್ಕೆ ಜನ ಇಲ್ಲ ಅಂತ ಹೇಳಿ 3ನೇ ಮೇಳಕ್ಕೆ ಹಾಕಿದ್ರು ನನ್ನನ್ನು. ಕುರಿಯ ಶಾಸ್ತ್ರಿಗಳ ಸೆಟ್ಟು. ಅವಾಗ ಅಮ್ಮುಂಜೆ ಮೋನಣ್ಣನು ಇದ್ರು, ಮತ್ತೆ ಕಾವಲಕಟ್ಟೆ ಇವರು ಇದ್ರು, ಯಾರು ನಮ್ಮ ದಿನೇಶ್ ಶೆಟ್ಟಿ ಕಾವಲಕಟ್ಟೆ, ಇವರೆಲ್ಲ ಇರುವಂತ ಮೇಳ. ಅಲ್ಲಿ ಹೋಗಿ 2 ವರ್ಷ ಅಲ್ಲಿ ತಿರುಗಾಟ ಮಾಡಿದೆ. ಈಗ ನೀವು ಪ್ರಥಮವಾಗಿ ಕಟೀಲು ಮೇಳಕ್ಕೆ ಸೇರ್ಪಡೆ ಆಗುವಾಗ ನೀವಿದ್ದ ಮೇಳದಲ್ಲಿ ಪ್ರಮುಖ ಕಲಾವಿದರು ಯಾರಿತ್ತು? ಪ್ರಮುಖ ಕಲಾವಿದರು ಸೇರ್ಪಡೆ ಆಗುವ ಆ ಸಮಯದಲ್ಲಿ ನಮಗೆ ಮ್ಯಾನೇಜರ್ ಆಗಿದ್ದದ್ದು ಶಾಂತರಾಮ ಶೆಟ್ಟಿ ಅಂತ. ಅದರಿಂದ ಮತ್ತೆ ರಾಜೀವ ಶೆಟ್ಟಿ ಅಜಕ್ಕಾರು ಅಂತ ಅವರು ಮ್ಯಾನೇಜರ್ ಆದ್ರು. ಅವಾಗ ರಾಜೀವ ಶೆಟ್ಟಿ ಅಜಕ್ಕಾರು ಪ್ರಧಾನ ಕುಂಡುವೇಷಧಾರಿ. ಅಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಅವರದ್ದು ಚಂಡಮುಂಡರು ಇಂಥದ್ದೆಲ್ಲ ಪ್ರಧಾನ ಕುಂಡುವೇಷಧಾರಿ. ಪ್ರಧಾನ ಸ್ತ್ರೀ ಪಾತ್ರದಲ್ಲಿ ರಮೇಶ್ ಭಟ್ ಬಾಯಾರು. ಆಮೇಲೆ ರಕ್ತಬೀಜಾಸುರ ಇಂತಹ ಒಂದು ಪ್ರಧಾನ ಕಿರೀಟ ವೇಷದಲ್ಲಿ ಪೆರ್ವಾಯಿ ನಾರಾಯಣ ಶೆಟ್ರು ಅವರು ಇದ್ರು. ನಮಗೆ ಭಾಗವತರಾಗಿ ಬಲಿಪಜ್ಜರು, ಹೌದು, ಪ್ರಸಾದ ಬಲಿಪಾರ ತಂದೆಯವರು ಅವರಿದ್ದದ್ದು. ಆ ಬಾಲಗೋಪಾಲ ವೇಷ ನಾನು ಮಾಡುವಂತ ಸಂದರ್ಭ, ನಾನು ಮೇಳಕ್ಕೆ ಸೇರ್ಪಡೆ ಆಗುವಂತಹ ಸಂದರ್ಭ. ಅವರ ಪ್ರೋತ್ಸಾಹ ಹೇಗಿತ್ತು ನಿಮ್ಗೆ? ತುಂಬಾ ಒಳ್ಳೇದಿತ್ತು. ಬಾಲಗೋಪಾಲ ವೇಷಕ್ಕೆ ನಾನು ಹೋಗುವಾಗ ಈ ದಿಗಿನೆಲ್ಲ ಹಾಡ್ಲಿಕ್ಕೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವಾಗ ಈ ಬಲಿಪರು ಹತ್ತಿರಕ್ಕೆ ಕರೆದು ಹೇಳುವುದಿತ್ತು, ನೀನು ದಿಗಿನ ಹೊಡಿಬೇಕು, ಎಷ್ಟು ಹೊಡಿತೀಯ ಅಂತ. ಅದು ಹಗಲೊತ್ತಿನಲ್ಲಿ ಬಿಡಾರದಲ್ಲಿರುವಾಗ ಅದನ್ನು ನೀನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಸಾಧಾರಣ ಒಂದು ಆ ಟೈಮಲ್ಲಿ ಅಲ್ವಾ, ಒಂದು 7-8 ಹೀಗೆ ದಿಗಿನ ಹೋಗ್ತಾ ಇತ್ತು. ಹಾಗೆ ಅಂತ ಕೆಲವರು ಹೀಗೆಲ್ಲ ಕಲಾವಿದರು ಇದ್ದಾರೆ, ತುಂಬಾ ದಿಗಿನ ಹಾರುವವರು ಇದ್ದಾರೆ. ನಾನು ಅಂತ ಹೇಳಿದ್ರೆ ಸಾಧಾರಣ ನನ್ನ ಪ್ರಧಾನ ಶ್ರೀವೇಷಕ್ಕೆ ತಲುಪುವಾಗ್ಲೂ ಕೂಡ ಈಗ ಕಚ್ಚೆ ಶ್ರೀವೇಷಕ್ಕೆಲ್ಲ ಏರು ಪದ್ಯಕ್ಕೆ ಹೋಗುವುದು, ದಿಗಿನ ಹಾರುವುದು, ಅದೆಲ್ಲ ಬೇಕಾಗ್ತದೆ, ಕೆಲಸ ಬೇಕಾಗ್ತದಲ್ಲ. ಆದ್ರೂ ಒಂದು 10-15 ಗುತ್ತು ಹಾರ್ತಾ ಇದೆ, ನೀಟ್ ಆದಂತ ಗುತ್ತು. ಈಗ ಹಾರುವುದರಲ್ಲಿ ಕೂಡ ಉಂಟು, ದಿಗಿನ ಹೊಡೆಯೋದ್ರಲ್ಲಿ ಒಟ್ಟು 4 ಹೊಡೆಗೆ ಇದು ತಲೆ ಹಾಕಿ ಅಲ್ಲ, ಒಂದೇ ನೇರವಾಗಿ ಭಾಗವತರ ಮುಖಕ್ಕೆ ಅತ್ಲಗೆ ಒಂದು ಸುತ್ತು ತಿರುಗುವಾಗ ಅಲ್ಲಿಗೆ ಅದು ನೀಟ್ ಆಗಿದ್ರೆ ನಿಮಗೆ 10-15 ಬೇಕು ಅಂತ ಇಲ್ಲ, ಒಂದು 7-8 ದಿನ ಆದ್ರೂ ಅದು ಚಂದವಾಗಿರುತ್ತೆ. ಹೌದು, ಒಂದು 10-15 ಹಾಡ್ತಾ ಇದ್ದೆ ನಾನು ದಿನ. ಹಾಗೆ ಆಯ್ತು. ಇದು
ಮತ್ತೆ ನನ್ನನ್ನು 3ನೇ ಮೇಳಕ್ಕೆ ಹಾಕಿದ್ರು. ಆ 3ನೇ ಮೇಳಕ್ಕೆ ಹಾಕುವ ಸಂದರ್ಭದಲ್ಲಿ 1 ವರ್ಷ ನಿತ್ಯವೇಷ, ಇಂಥ ಸಖಿಗಳೆಲ್ಲ ಮಹಾರಾಣಿಯ ಜೊತೆಯಲ್ಲಿ ಸಖಿಗಳು ಹೋಗುದು ಇಂಥದ್ದೆಲ್ಲ ಮಾಡ್ತಾ ಇದ್ದೆ, ಬಾಲಗೋಪಾಲ ವೇಷವೇ. ಆಮೇಲೆ ಮತ್ತಿನ ವರ್ಷಕ್ಕೆ ಆಗುವಾಗ ನೀನು ಮುಖ್ಯಶ್ರೀ ವೇಷ ಮಾಡಬೇಕು ಅಂತ ನನಗೆ ಕುರಿಯದವರು ಹೇಳಿದ್ರು, ಭಾಗವತರು. ನೀನು ಮುಖ್ಯಶ್ರೀ ವೇಷಕ್ಕೆ ಜನ ಇಲ್ಲ, ನೀನು ಮುಖ್ಯಶ್ರೀ ವೇಷ ಮಾಡಬೇಕು ಅಂತ. ಆಯ್ತು ಸರ್ ಅಂತ ಹೇಳಿದೆ. ಆ ಹೊತ್ತಿನಲ್ಲಿ ನೀನು ಶ್ರೀವೇಷಕ್ಕೆ ಒಂದು ಪ್ರೋತ್ಸಾಹ ಕೊಡೋದು ಒಳ್ಳೆಯದು ಅಂತ ಹೇಳಿ ನನಗೆ ಕಲಾವಿದರ ಅಭಿಪ್ರಾಯ ಬಂತು. ಅವರ ಅಭಿಪ್ರಾಯ ನಿಮ್ಗೆ ಒಪ್ಪಿಗಿತ್ತ? ಯಾಕಂದ್ರೆ ನಮ್ಗೆ ಸ್ತ್ರೀವೇಷ ಮಾಡಬಹುದು ಅಥವಾ ನಾನು ಪುರುಷ ವೇಷದ ಕಡೆ ನನ್ನ ಗಮನ ಇದ್ರೆ ಆದೀತು. ಆ ವ್ಯತ್ಯಾಸ ಆ ಸಮಯದಲ್ಲಿ ನಾನೀಗ ಕಲಿಯುವಂತ ಸಮಯ, ನನ್ನನ್ನ ಕಲಾವಿದರು ಯಾವುದಕ್ಕೆ ಆಯ್ಕೆ ಮಾಡ್ತಾರೆ ಅಂತ ನನಗೇ ಗೊತ್ತಿರಲಿಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ ಇಲ್ಲ, ನಾನು ಯಾವುದು ನನ್ನ ಮನಸ್ಸಲ್ಲಿತ್ತು ಎಂತ, ನಾನು ಕಿರೀಟ ವೇಷಕ್ಕೆ ತಯಾರಾಗುತ್ತೇನೋ ಅಥವಾ ಕುಂಡು ವೇಷಕ್ಕೆ ತಯಾರಾಗುತ್ತೇನೋ ಅಥವಾ ಒಂದು ಸ್ತ್ರೀ ವೇಷಕ್ಕೆ ನಾನು ತಯಾರಾಗುತ್ತೇನೋ, ಯಾವುದಕ್ಕೆ ಅಂತ ನನ್ನೊಳಗೆ ನನಗೆ ನಿರ್ಣಯ ಅಂತ ಇರಲಿಲ್ಲ. ಈಗ ಕ್ರಮೇಣ ಹೋಗುವಾಗ ನನ್ನನ್ನು ಯಾವುದಕ್ಕೆ ಒಂದು ಆಯ್ಕೆ ಮಾಡುವುದು ಅಂತ ಹೇಳಿ ಹಿರಿಯ ಭಾಗವತರಿಗೂ ಗೊತ್ತಾಗ್ತದೆ, ಹಿರಿಯ ಕಲಾವಿದರು ಕೂಡ ನೋಡ್ತಾರೆ, ಇವನಿಗೊಂದು ಇಂತಹ ವೇಷ ಕೊಡಬಹುದು ಅಂತ ಹೇಳಿ. ಹಾಗೆ ಅಲ್ಲಿ ನನಗೆ ಸ್ತ್ರೀ ವೇಷಕ್ಕೆ ಮನ್ನಣೆ ಸಿಕ್ಕಿತ್ತವರದ್ದು. ನೀನು ಸ್ತ್ರೀ ವೇಷ ಮಾಡಿದ್ರೆ ಒಳ್ಳೆದಾಗ್ಬೋದು ಅಂತ ಹೇಳಿ. ಹೌದಂತ ಹೇಳುವಾಗ, ಅದನ್ನು ಕೇಳುವಾಗ 1-2-3 ಜನ ಹೇಳುವಾಗ ನಮಗೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತದೆ, ಆಗ್ಬಹುದು ಅಂತ. ಹಾಗಿದ್ರೆ ನನ್ನ ಸ್ತ್ರೀವೇಷ ಚಂದ ಆಗ್ತದೆ ಅಂತ ಕಾಣುತ್ತದೆ ಇವರಿಗೆ, ಹಾಗಿದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನು, ಆ ತರ ನಾನು ಬೆಳವಣಿಗೆ ಆಗುತ್ತಾ ಬಂದದ್ದು. ನಾನು ಅಲ್ಲಿಂದ ಮತ್ತೆ 2 ವರ್ಷದ ಅದರಲ್ಲಿದ್ದೆ. ಮತ್ತೆ ನನಗೆ ಛಲ ಹುಟ್ಟಿತು, ನಾನು ಸ್ತ್ರೀವೇಷ ಪಾತ್ರಧಾರಿಯೇ ಆಗಬೇಕು ಎನ್ನುವಂತಹ ಛಲ. ಇದು ಮುಖ್ಯ ಸ್ತ್ರೀವೇಷ ಮಾಡುವಾಗ, ಮುಖ್ಯ ಅಂತ ಹೇಳಿದ್ರೆ ಪ್ರಧಾನ ಸ್ತ್ರೀವೇಷ ಬಾಲಗೋಪಾಲದ ನಂತರ ಬರುವಂತದ್ದು, ಪೂರ್ವ ರಂಗದ ಇದು ಉಂಟಲ್ವಾ. ಹಾಗೆ ಆ ಸಮಯದಲ್ಲಿ ಏನು ಮಾಡಿದೆ, ಇಲ್ಲ ಯಕ್ಷಗಾನ ಈ ಕಟೀಲು ಮೇಳದಲ್ಲಿದ್ರೆ ಈ ಚಾಲು ನಾಟ್ಯ ಎಲ್ಲ ಅದೆಲ್ಲ ನಮಗೆ ಈ ಸ್ತ್ರೀವೇಷಕ್ಕೆಲ್ಲ ಬೇಕಾಗುತ್ತದೆ. ಚಾಲು ನಾಟ್ಯ, ಈ ಬಡಗಿನ ನಾಟ್ಯಗಳು ಕೆಲವೆಲ್ಲ ಇಂಥದ್ದೆಲ್ಲ ಇದ್ರೆ ಅದು ಮತ್ತಷ್ಟು ಚಂದ ಕಾಣ್ತದೆ. ಆ ಸಮಯದಲ್ಲಿ ಸಿಡಿ ಎಲ್ಲ ಇತ್ತು, ಸಿಡಿ ತಂದು ನೋಡುವುದು, ಈ ಭಸ್ಮಾಸುರ ಮೋಹಿನಿಯದ ಮೋಹಿನಿ ನೋಡುದು ನಾನು. ಮತ್ತೆ ಅರ್ಥಗಾರಿಕೆಯಲ್ಲಿ ನಾನು ಕೋಳಿಯೂರು ರಾಮಚಂದ್ರ ಅವರದ್ದು ನಾನು ಇದು ಸಿಡಿ ಕ್ಯಾಸೆಟ್ ಎಲ್ಲ ತರ್ತಾ ಇದ್ದೆ, ಮನೆಯಲ್ಲಿ ಆ ಸಿಡಿಯನ್ನು ಹಾಕಿ ನೋಡುದು ನಾನು. ಹಾಗೆ ಏನು ಮಾಡಿದೆ, ಇನ್ನು ಸ್ವಲ್ಪ ಟೆಂಟ್ ಮೇಳದ ತಿರುಗಾಟ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ನಾಟ್ಯ ತಿದ್ದುಪಡಿ ಮಾಡುವುದಕ್ಕೆ ಬೇಕಾಗಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಉತ್ಸಾಹ. ಕುಂಟಾರು ಮೇಳಕ್ಕೆ ಹೋದೆ. ಕಟೀಲು ಹಾಗಾದ್ರೆ 3 ವರ್ಷವ ಮೊದಲು ನಿಮ್ಮದು? ಅಲ್ಲಿ 3 ವರ್ಷ, ಇಲ್ಲಿ 2 ವರ್ಷ, ಒಟ್ಟು 5 ವರ್ಷ ಕಟೀಲು ಮೇಳ ಮೊದಲನೇ ಮೇಳ. ಆಮೇಲೆ ನೀವು ತುಳು ಪ್ರಸಂಗಕ್ಕೆ ಹೋದೆ ನಾನು, ಕುಂಟಾರು ಮೇಳ. ಮನೋಹರ್ ರೈ ಅವರೇ, ಕಟೀಲು ಮೇಳದಿಂದ ನೇರವಾಗಿ ನೀವು ಕುಂಟಾರು ಮೇಳಕ್ಕೆ ಬಂದ್ರಿ. ಹೇಗಿತ್ತು ಕುಂಟಾರು ಮೇಳದ ತಿರುಗಾಟ ನಿಮ್ಮದು? ಕುಂಟಾರು ಮೇಳದ ತಿರುಗಾಟ ನನಗೆ ಮತ್ತಷ್ಟು ಉತ್ಸಾಹವನ್ನು ಕೊಟ್ಟಿತ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ರತ್ನಾಕರ ಶೆಟ್ಟಿ ಧರ್ಮಸ್ಥಳ ಅಲ್ಲಿ ಸ್ತ್ರೀವೇಷಕ್ಕೆ, ಪ್ರಧಾನ ಸ್ತ್ರೀವೇಷಕ್ಕೆ ಅವರಿದ್ದಾರೆ. ಮತ್ತೆ ಕಿರಣ್ ಪಂಜ ಇವರೆಲ್ಲ ಇರುವಂತಹ ಅದೊಂದು ತುಳು ಮೇಳದ ಟೆಂಟ್ ಮೇಳ. ಅಲ್ಲಿ ನನಗೆ ನಾಟ್ಯವನ್ನು ತಿದ್ದುಪಡಿ ಮಾಡೋದಕ್ಕೆ ಇದೇ ಒಳ್ಳೆಯದು ಅಂತ ಆಯ್ತು. ತಾವು ಕೇಳಬಹುದು, ಯಾಕೆ ಅಂತ ಹೇಳಿದ್ರೆ ಈ ಕನ್ನಡ ಪೌರಾಣಿಕ ಆಡುತ್ತಾ ಇದ್ದವರು ನೀವು ತುಳುವಿಗೆ ಹೇಗೆ ಸೆಟ್ ಆದ್ರಿ ಅಂತ. ಹೌದೌದು, ಯಾಕೆಂದ್ರೆ ಪೌರಾಣಿಕದಲ್ಲಿ ಇಂತಿಷ್ಟೇ ಒಂದು ಪಾತ್ರದ ಒಂದು ನಿರ್ದಿಷ್ಟ ಇಷ್ಟು ಪಾತ್ರ ಅಂತ. ಆದ್ರೆ ತುಳುವಿಗೆ ಬರುವಾಗ ಆ ಪಾತ್ರ ಯಾವುದೋ ಒಂದು ಹೊಸ ಪಾತ್ರ, ಆ ಹೊಸ ಪಾತ್ರವನ್ನು ಕಲಾವಿದ ಅದನ್ನು ಪೋಷಿಸ್ತಾ ಒಂದು ರಂಗದಲ್ಲಿ ಮೆರೆಸಬೇಕಾಗ್ತದೆ. ಇದು ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಆಪತ್ಕಾಲದ ಕುರಿತು ಮಾನವ ಪಡಿಸಿದ ಪರಿಸ್ಥಿತಿ ಯಾನ ಆಲೋಚನೆ ಬತ್ತನಿಂచిన ದೇವರಿಗೆ ಬತ್ತ ರಕ್ಷಣೆ ಮಾಡ್ತೀರಿ. ಆಪಣ ಪಳ್ಳಿಗೆ ಆ ದೇವರಿಗೆ ಏನು ಉರುವಾದ ಬರ್ತೀರಿ, ಏನ ರಕ್ಷಣೆ ಮಾಡ್ತೀರಿ. ಆರಿಗೆ ಸಂದೇಶ ಅವಡಿಸಿದ ಸೊನ್ನೆ ದೇವರಿಗೆ ಸಂದೇಶ ಮಲ್ಲ ಬಾತೆ ಒಂಜಿ ನರಮನಿ ಮಲ್ಪೋಡ ಕರ್ತವ್ಯ ಎಂತಿರುಂಟು, ಆ ಕರ್ತವ್ಯನೇ ಯಾನ್ ಬಲ್ತೆ ಎನ್ನ ಮೇಲೆ ಯಾನ್ ಮುಗಿದ್ರೆ ಯಾನ್ ಬಲ್ತೆ ಆಡದು ಎನ್ನ ಮೇಲೆ ಮುಗಿಬೇಕು ಒಂಚೂರು ಪರ ಯಾವ್ದ ಎನ್ನ ಗುಡ್ಡ ಬಣ್ಣದಂತು ಎನ್ನ ಪರಿಚಯ ಇದಕ್ಕೆ ತೆರಿಪ ಅವಡು ಎಂಕ ಅಗತ್ಯ ಇಕ್ಕಾಗತ್ತಿದ್ದರೆ ಬಣ್ಣ ಪುತ್ತೂರು ಬಂಗಾರ ಗೊತ್ತು ಅಂತಾರೆ. ಹೋತುಜಿ ತೂತುಜಿ ಅಲ್ಪ ಪುರಂದ್ರ ಹೆಗ್ಡೆ ಎನ್ನಲ್ಲಿರು ಅರಸುಡು ಹಿಂಗ ನಾರಾಯಣ ಹೆಗ್ಡೆ ನಡ ಕುಡ್ಕೊಂಡು ಸಂಬಂಧ ಒಂಚೂರು ಪುರಂದ್ರ ಹೆಗ್ಡೆನ ಮಗಳು ಯಾರು ಪೂರ್ಣಿಮಾ ಅಂತ ಕೊರ್ಲಗಂಟದ ಪುದರ್ದೀತೀನಿ. ಪೂರ್ಣ ಚಂದ್ರ ಲೆಕ್ಕ ನಿನ್ನ ಮೋಡೆ ಉದಿತ್ತೊಂದುಂಟು ಅಂಚ ಹಿಡಿದ್ರೆ ಪುದರ್ದೀನಿ. ಬಾರಿ ಸಂತೋಷ ಆಡಿ ಬರ್ಬೇಕು.
ಒಂದು ನಡೆದ ಘಟನೆಯನ್ನು ಅಪ್ಪಾಜಿನ ಪಂಚೇನ ಅಪ್ಪಾಜಿಗೆ ನೀವು ಏನು ರಕ್ಷಣೆ ಮಾಡ್ತಾನೆ ಮಗ ಅಂತ ಪರಿಚಯ ಅಗತ್ಯ ಅವನೇ ಬಲ್ನಾಡಿಗೆ ಬಲ್ನಾಡದ ಅರಸರು ಬಲವಂತ ಬಲ್ಲಾಡು ಆರ್ನ ಮೋಕ್ಯದ ಮಗೆ ನರೇಂದ್ರ ನಂಬುದು ಪರಸ್ಪರ ಪರಿಚಯ ಆಗುತ್ತ ಎನ್ನ ಪರಿಚಯ ನಿಕ್ಕಾಡು ನಿನ್ನ ಪರಿಚಯ ಹಿಂಗಾಡು ಪರಿಚಯ ನಮ್ಮ ಮೂರು ಉತ್ತರವು ಸರಿ ಎತ್ತು ನಿರ್ಜನ ಪ್ರದೇಶಗಳು ನಮ್ಮವು ತೂಪಣಂತಿನ ಓಲಾಳ ಕಂದು ಜನಕ್ಕೆ ಕ್ಲಿಯರ್ ನನ್ನ ವೃಚನ ಕಂಡು ಸುಮೋಲ್ಕೆ ಸಂಶಯ ಉಂಟಾಗ್ತದೆ ನರಮನೆಯ ಮನಸ್ಸು ಪುಟ್ಟಿನ ಬಲಿ ಸಂಶಯ ಪಡ್ಕೊಂಡು ಸೊತ್ತು ಅವು ನ್ಯಾಯಗಲಾಟದ ಬಿತ್ತು ಪುಟ್ಟುನಾಗ ಎಲ್ಲಿ ಆದ ಪಕ್ಕ ಬುಳೆಪು ನಾವು ಅವತಾರ ವಿಷ್ಣು ಲೆಕ್ಕ ಪತ್ತು ಜನದ ಬಾಯಿನ ಪತ್ತು ರೀತಿಯ ಪತ್ತು ಕಥೆಯಾದ ಪುಟ್ಟಿನ ಅಂಡ ಎನ್ನ ತನ ಹಾಳಾಗುಡು ನಿನ್ನ ಗೌರವ ಹೋಗುಡು ಅಂಚಿನ ಸಾಧ್ರಿ ನಮ್ಮ ಬೇರೆ ಬಲ್ಲಿ ఆయన ಹತ್ರ ಯಾನ್ ಬರ್ತೇನೆ ಪಂಡರ ಪಾತ್ರ ಸತ್ಯ ಅಂಚನ ಆಯ್ನಾದ ಬೇಗ ಮಾಡ್ಬಾರ್ದು ಕೋಡಾಗ್ತದೆ ಯಾಂದಾಯಿ ಮುಂದೆ ಗೊತ್ತಿಲ್ಲ ಒಂದೇ ಒಂದು ಪಾತ್ರ ಕಡೆಯ ಪಾತ್ರ ಓಲ ಇತ್ತಿನಾರು ಏನ ಬಳಿಪು ಕೇಳಿ ಇಡಮುಟ ಪಾರು ಬರ್ತಾರೆ ಏನ ಭದ್ರದ ಕೋಟದ ಒಳಗೆ ಪಾಡ್ಯಾರೆ ಈ ನಾ ಭದ್ರದ ಕೋಟದ ಒಳಗೆ ದಿಕ್ಕದ ಬೋರಿನ ಪುಣ್ಯ ಒಂದು ತೀರ್ಮಾನ ಮಾಡ್ತೀನಿ ಈ ಜೀವನ ಅಂತ ಮುಟ್ಟಲ್ಲ ಇನ್ನ ಒಟ್ಟಿಗೆ ಕೊಡೋದನ್ನ ಆಸೆ ನಿನ್ನ ಪಾತ್ರದ ತೀರ್ಲಿಕ್ಕೆ ತೆರೀದು ಗೊತ್ತಾಯಿತು ಏನ ಮಗ ವ್ಯಾಪಾರ ನಾನು ಹೋಗುವಾಗ ಅಲ್ಲಿ ಕೂಡ ನನಗೆ ಪ್ರಥಮವಾಗಿ ಮುಖ್ಯ ಶ್ರೀವೇಶವನ್ನೇ ಕೊಡ್ತಾ ಬಂದ್ರು. ಅಲ್ಲಿ ಬಾಲಗೋಪಾಲ ಎಲ್ಲ ಇರ್ಲಿಲ್ಲ. ಮುಖ್ಯ ಶ್ರೀವೇಶ ಹೋಗಿ ಕುಡಿದು ಬರುವುದು ಅಂತ. ಟೆಂಟ್ ಮೇಳದಲ್ಲೆಲ್ಲ ಹಾಗೆ ಅಲ್ವಾ, ಟಿಕೆಟ್ ತೆಗೆದು ಬರುವವರಿಗೆ ಈ ಬಾಲಗೋಪಾಲ ಪೂರ್ವರಂಗವನ್ನು ನೋಡುವಷ್ಟು ಇರುವುದಿಲ್ಲ. ಕತೆ ಮುಂದುವರಿಬೇಕು, ಪ್ರಸಂಗ ಮುಂದುವರಿಬೇಕು ಅಂತ. ಇದಕ್ಕೆ ಬೇಕಾಗಿ ಎಲ್ಲ ಪ್ರೇಕ್ಷಕರೆಲ್ಲ ಅದಕ್ಕೆ ಸಪೋರ್ಟ್ ಮಾಡುವವರು ಇರುವರು. ಹಾಗೆ ಅದರಲ್ಲಿ ಮುಖ್ಯ ಶ್ರೀವೇಶ ಹೋಗಿ ಬಂದು ಮತ್ತೆ ಪೀಠಿಗೆ ಶ್ರೀವೇಶ ಅದು ಇದು ಯಾವುದು ಇರ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾನು ಕುಂಟಾರ ಮೇಳದಲ್ಲಿ ಕೂಡ ಅದೇ ಸಣ್ಣ ಪುಟ್ಟ ವೇಷಗಳನ್ನು ಮಾಡ್ತಾ ಇದ್ದೆ. ನನಗೆ ಒಂದು ಇದು ಛಲ, ಈ ತುಳು ಪ್ರಸಂಗದಲ್ಲಿ ನಾನು ವೇಷ ಮಾಡಬೇಕು. ಅದಕ್ಕೆ ಬೇಕಾಗಿ ನನ್ನ ವೇಷ ಮುಗಿದ ತಕ್ಷಣ ನಾನು ಹೋಗಿ ಅಲ್ಲಿ ಸಭೆಯಲ್ಲಿ ಕೂತು ಆಟ ನೋಡುದು ಯಾವುದನ್ನ, ಸ್ತ್ರೀ ವೇಷದ್ದನ್ನೇ ನೋಡುದು ನಾನು. ಅವಾಗ ಉದ್ಯಾವರ ಜಯಕುಮಾರ್ ಅಂತ ಇದ್ರು, ಈಗ ತೀರಿ ಹೋಗಿದ್ದಾರೆ ಅವರು. ಉದ್ಯಾವರ ನಾಗತಂಬಿಲ ಪ್ರಸಂಗವಾಗ, ನಾಗತಂಬಿಲ ಪ್ರಸಂಗದಲ್ಲಿ ಅವರದ್ದು ಸಾವಿತ್ರಿ ಅಂತ ಒಂದು ವೇಷ ಇತ್ತು. ಅದು ತುಂಬಾ ಜೋರು. ಅದು ಅವಳು ಸಾವಿತ್ರಿ ಅಂತ ಹೇಳಿದ್ರೆ ಅರಸನ ಎರಡನೇ ಹೆಂಡತಿ. ಮೊದಲ ಹೆಂಡತಿಯ ಮಗಳಿಗೆ ಶಿಕ್ಷೆ ಕೊಡುವುದಿಲ್ಲ, ಮೋಹಿನಿ ಅಂತ. ಆ ಮೋಹಿನಿ ಶುರುವಿಗೆ ನಾನು ಮಾಡ್ತಾ ಇದ್ದೆ, ಮತ್ತೆ ರತ್ನಾಕರ ಶೆಟ್ಟಿ ಧರ್ಮಸ್ಥಳ ಅವರು ಮಾಡ್ತಾ ಇದ್ರು. ಶಾಂತಲೆ ಅಂತ ಒಂದು ವೇಷ ಇತ್ತು, ಅದು ಪಂಜಕಿರಣನ್ನ ಮಾಡ್ತಾ ಇದ್ರು. ಹಾಗೆ ಯಾವುದೋ ಒಂದು ಚರ್ಚೆ, ಸಣ್ಣ ಪುಟ್ಟ ಚರ್ಚೆ ಆಯ್ತು ಯಜಮಾನರಿಗೆ. ಹಾಗೂ ಅವಾಗ ಅದರ ಯಜಮಾನಿಗೆ ಮಾಡ್ತಾ ಇದ್ದದ್ದು ವರ್ಗಾಡಿ ಐತಪ್ಪಣ್ಣ. ಹಾಗೆ ಅವರಿಗೂ ಮತ್ತೆ ಎಂತದೋ ಯಾವುದೋ ಒಂದು ವಿಷಯದಲ್ಲಿ ಅವರವರ ಒಳಗೆ ಚರ್ಚೆ ಆಯ್ತು. ಅದು ನನಗೆ ಈಗಷ್ಟು ಗಮನ ಇಲ್ಲ, ಸಣ್ಣ ಅಲ್ವ ನಾನು. ಆ ಟೈಮಲ್ಲಿ ಇದು ಅವರು ಮೇಳ ಬಿಟ್ಟು ಹೋದ್ರು. ಯಾರು? ಜಯಕುಮಾರ್ ಮೇಳ ಬಿಟ್ಟು ಹೋಗುವಾಗ ಈ ಸಾವಿತ್ರಿ ಪಾತ್ರವನ್ನು ತುಂಬಿಸುವುದು ಯಾರು ಮಾಡ್ತಾರೆ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ನನ್ನಲ್ಲಿ ಅದು ಫುಲ್ ಕಾಪಿ ರೆಕಾರ್ಡ್ ಆಗಿದೆ. ನೀವು ಎದುರು ಕೂತ್ಕೊಂಡು ನೋಡ್ತಾ ಇದ್ದೆ. ಡೈಲಿ ಅದನ್ನು ನೋಡಿ ಕೇಳಿ ಅದು ಅಭ್ಯಾಸವಾಗಿ ಹೋಯಿತು. ಇಂಥ ಪಾತ್ರ ಬಂದ್ರೆ ಇನ್ನು ಮುಂದೆ ನಾನೇ ಅದನ್ನು ಮಾಡಬೇಕು. ಆ ಒಂದು ವೇಳೆ ಕೊಟ್ಟರು ಅಂತ ಆಗುವಾಗ ಅದಕ್ಕೆ ಇದೇ ರೀತಿ ಚಿತ್ರಣ ಕೊಡಬೇಕು ಅಂತ ಆಯ್ತು. ಅವ್ರು ಹೋದ ತಕ್ಷಣ ಆ ಸಾವಿತ್ರಿ ನನಗೆ ಕೊಟ್ಟರು. ಆ ಒಂದು ದಿವಸದಲ್ಲಿ ನಾನು ಅದನ್ನು ಫುಲ್ ಅವರದ್ದೆಲ್ಲ ಮೆಮೊರಿ ರೆಕಾರ್ಡ್ ಮಾಡಿದ ಹಾಗೆ ಮಾಡಿಕೊಂಡು ಅದೇ ತರ ಮಾಡ್ತಾ ಹೋದೆ. ಆಮೇಲೆ ಅದು ನನಗೆ ಕಂಟಿನ್ಯೂಸ್ ಅದನ್ನೇ ಕೊಟ್ಟರು. ಆಮೇಲೆ ಅದರಲ್ಲಿ ಮತ್ತೊಂದು ನಾಟ್ಯದ ವಿಚಾರದಲ್ಲಿ ನಾನು ರತ್ನಾಕರ ಶೆಟ್ಟಿ ಧರ್ಮಸ್ಥಳ ಕುಣಿಯುವಾಗ ಅವರ ನಾಟ್ಯವನ್ನೇ ನೋಡುವುದು ನಾನು. ಯಾವ ಪದ್ಯಕ್ಕೆ, ಯಾವ ಆಲಾಪನೆಗೆ ಯಾವ ರೀತಿ ಅವರು ವೆರೈಟಿ ತೆಗೆಯುತ್ತಾರೆ ಇದನ್ನೇ ನೋಡ್ತಾ ಇದ್ದೆ. ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡಿ ಬಂದು ಹಗಲೊತ್ತು ನಿದ್ದೆ ಮಾಡ್ಲಿಕ್ಕಿಲ್ಲ, ಅದನ್ನೇ ನೋಡುದು. ಅದನ್ನೇ ನೋಡಿ ಇದೇ ರೀತಿ ಕುಣಿಬೇಕು ಅಂತ ಒಂದೊಂದೇ ಸ್ಟೆಪ್ ಅನ್ನ ಈ ಸಣ್ಣ ಪುಟ್ಟ ವೇಷ ಹೋಗುವಾಗ ಅದನ್ನು ಹಾಕೋದು, ಅಥವಾ ಸಾವಿತ್ರಿ ನಂದು ಹೋಗುವಾಗಲೂ ಆ ಸ್ಟೆಪ್ ಅನ್ನ ಹಾಕೋದು. ಇದು ಅದಕ್ಕೆ ಸೆಟ್ ಆಗ್ತದ ಅಂತೆಲ್ಲ ನೋಡುದು. ಹಾಗೆಯೇ ಈ ಚಾಲ್ನಾಟ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದದ್ದು. ನಾನು ನೀವು ರಂಗಸ್ಥಳದಲ್ಲಿ ಮಾತ್ರ ಅಲ್ಲ, ಆ ಪ್ರತಿಯೊಬ್ಬರ ವೇಷವನ್ನು ಎದುರಿಗೆ ಕೂತ್ಕೊಂಡು ನೀವು ನೋಡುವಂತಹ ಒಂದು ಇದು ಉಂಟು, ಉತ್ಸಾಹ ಇತ್ತು, ಕಲಿಕೆ ಇತ್ತು ಅವಾಗ. ಹಾಗೆ 2 ವರ್ಷ, ಮತ್ತಿನ ವರ್ಷ ಇದು ಪ್ರಸಂಗ ಯಾವುದು, ನಾಗರ ಪಂಚಮಿ. ಆ ನಾಗರ ಪಂಚಮಿಯವತ್ತು ಆ ಪ್ರಸಂಗದಲ್ಲಿ ನನಗೆ ಇದು ಕಾವೇರಿ ಪಾತ್ರ ಅಂತ ಕೊಟ್ಟರು. ಅದು ತಲೆಗೆ ಕಾವೇರಿ, ನಾಗರ ಪಂಚಮಿ ಅಂತ. ಅದರಲ್ಲಿ ಕಥಾನಾಯಕಿಯವಳು. ಆ ಸಮಯದಲ್ಲಿ ಇವರು ಕೂಡ ಇದ್ರು, ಯಾರು ನಮ್ಮ ಉದಯ್ ಕುಮಾರ್
ರಾಧಾಕೃಷ್ಣ ನಾವುಡರ ತಮ್ಮ ಉದಯನಗೌಡ ಮತ್ತು ಉದಯನಗೌಡರು ಅವರು ಕೂಡ ಇದ್ರು. ಅವರದ್ದು ಮಾಲಿನಿ ಅಂತ ಒಂದು ವೇಷ ಇತ್ತು. ಹಾಗೆ ಅವರದ್ದು ಪ್ರಧಾನ ಶ್ರೀವೇಷ, ನನ್ನದು ಎರಡನೇ ಶ್ರೀವೇಷ ಅಂತ ಇತ್ತು. ಹಾಗೆ ನಾವು ಅದನ್ನೊಂದು ಚಂದ ಮಾಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ ಇದು ಚೀರುಂಬಾ ಭಗವತಿ ಮೇಳ ಉಳ್ಳಾಳ, ಹೌದು, ಅವಾಗ ತಿಮ್ಮನ ಗುಜರ ಅವರು ಮಾಡಿದ್ರು ಮೇಳ ಮಾಡುವಾಗ ಹೀಗೆ ನನ್ನೊಟ್ಟಿಗೆ ಒಮ್ಮೆ ನನ್ನ ಕಾಂಟ್ಯಾಕ್ಟ್ ಆಯ್ತು, ಅವರೊಟ್ಟಿಗೆ ಮಾತಾಡಿದ್ರು. ಮೇಳ ಒಂದು ಹೊಸತಾಗಿ ಹೊರಟು ನೀನು ಬರ್ತೀಯ ಮೇಳಕ್ಕೆ ಅಂತ, ಬರೋದಿದ್ರೆ ನಿನಗೆ ಪ್ರಧಾನ ಸ್ತ್ರೀವೇಷವೇ ಕೊಡ್ಬೋದಲ್ಲಿ ಅಂತ. ಅವಾಗೊಂದು ಉತ್ಸಾಹ ಅಲ್ವಾ, ನಾನು ಎರಡನೇ ಸ್ತ್ರೀವೇಷದಲ್ಲಿದ್ದವ ಇನ್ನು ಪ್ರಧಾನ ಸ್ತ್ರೀವೇಷಕ್ಕೆ ಹೋಗ್ತೇನಲ್ಲ, ಹೋಗ್ಬೇಕು, ಬರ್ತೇನೆ ಅಂತ ಹೇಳಿದೆ ನಾನು. ಅವಾಗ ಈಗಿನ ಹಾಗೆ ಪೇಮೆಂಟ್ ಎಲ್ಲ ಮಾತಾಡ್ಲಿಕ್ಕಿಲ್ಲ, ಒಟ್ಟು ವೇಷ ಮಾಡುವ. ಹೌದು, ಹೋದೆ ಅಲ್ಲಿ ಪ್ರಧಾನ ಸ್ತ್ರೀವೇಷ ಮಾಡ್ತಾ ಇದ್ದೆ. ಚೀರುಂಬಾ ಭಗವತಿ ಕ್ಷೇತ್ರ ಮಹಾತ್ಮೆಯಲ್ಲಿ ನಂದು ಚೀರುಂಬಾ ಭಗವತಿ ಹಾಗೆ ಮಾಡ್ತಾ ಇದ್ದೆ. ಅಲ್ಲಿ ಒಂದೇ ವರ್ಷ ತಿರುಗಾಟ ಮಾಡಿದ್ದು, ಅದು ಡೈಲಿ ಆಟ ಇರಲಿಲ್ಲ, ಬಿಟ್ಟು ಆಟ ಇತ್ತು. ಹಾಗೆ ಆ ಯಕ್ಷಗಾನವನ್ನ, ಆ ಮೇಳವನ್ನ ಅಲ್ಲಿಗೆ ಬಿಟ್ಟು ಬಂದು ಇಲ್ಲಿಂದ ಇವರು ಕಿಶನ್ ಹೆಗಡೆಯವರು, ನಮ್ಮ ಮಂಗಳದೇವಿ ಮೇಳ, ಅವಾಗ ಕಿಶನ್ ಹೆಗಡೆಯವರ ಪಳ್ಳಿ ಕಿಶನ್ ಹೆಗಡೆಯವರು ಅವರು ನನ್ನೊಟ್ಟಿಗೆ ಮಾತಾಡಿದ್ರು. ಮೇಳಕ್ಕೆ ಬರ್ತೀಯ ಅಂತ ಕೇಳಿದ್ರು, ಆಯ್ತು ಬರ್ತೇನೆ ಅಂತ ಹೇಳಿದ್ರು. ಮಂಗಳದೇವಿಗೆ ನಾನು ಪುನಃ ಹೋದೆ. ಹೌದು, ಅಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಡಿ ಮನೋಹರ್ ಕುಮಾರ್ ಇದ್ದಾರೆ, ಸರಪಾಡಿ ಅಶೋಕಣ್ಣ ಇದ್ದಾರೆ, ಆಮೇಲೆ ಕೊಳ್ತಿಗೆ ನಾರಾಯಣಗೌಡರು ಇದ್ದಾರೆ, ಅರುವ ಕೊರಗಪ್ಪ ಶೆಟ್ಟರು ಇದ್ದಾರೆ, ಸಂಜಯ್ ಕುಮಾರ್ ಗೋಣಿಬೀಡು ಇದ್ದಾರೆ. ಹಾಗಿದ್ರೆ ಅದೊಂದು ಒಳ್ಳೆ ಮೇಳ ಆಯ್ತಲ್ಲ ಆ ಸಮಯದಲ್ಲಿ. ಅದರಲ್ಲಿ ಅಲ್ಲಿ ಹಾಸ್ಯಗಾರನಾಗಿ ಬೆಳ್ಳಾರಿ ದಿವಾಕರ ಮಣಿಯಣಿಯೂ ಇದ್ದಾರೆ, ಒಳ್ಳೆ ಹಾಸ್ಯ. ಒತ್ತು ಹಾಸ್ಯಕ್ಕೆ ದಿವಾಕರ ಬಂಗಾಡಿಯವರು ಇದ್ದಾರೆ. ಹೀಗೆಲ್ಲ ಇರುವಾಗ ನನಗೆ ಇದರಲ್ಲಿ ಒಂದು ತಿರುಗಾಟ ಮಾಡುವಂತಾಯ್ತು. 2 ವರ್ಷ ಅದರಲ್ಲಿಯೂ ತಿರುಗಾಟ ಮಾಡಿದೆ ಮಂಗಳದೇವಿಯಲ್ಲಿ. ಆ ಮಂಗಳದೇವಿ ತಿರುಗಾಟ ಮಾಡಿ ಮತ್ತೆ ಕೊಲ್ಲಂಗಾನ ಮೇಳಕ್ಕೆ ಹೋದೆ. ಹೌದು, 2 ವರ್ಷ ಅದರಲ್ಲಿ ತಿರುಗಾಟ ಮಾಡಿ ಮತ್ತೆ ನಾನು ಮೇಳ ಇಲ್ಲ, ಇದು ತುಂಬಾ ಕಷ್ಟ ಆಗ್ತದೆ ನನಗೆ ಅಂತ ಒಂದು ಮನಸ್ಸಿನಲ್ಲಿ ಇದಾಯ್ತು. ನಿತ್ಯ ಕೆಡುದು ತುಂಬಾ ಕಷ್ಟ ಆಗ್ತದೆ, ಎಂತ ಮಾಡುವುದೇ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಗಣಾಧಿರಾಜ ಕೊಲ್ಲಂಗಾನದವರು ಹೇಳಿದ್ರು, ನಮ್ಮ ಮೇಳ ಉಂಟು, ಬಾ ನೀನು, ಆದ್ರೆ ನಿನ್ನ ನಿದ್ದೆಗೇನು ಪ್ರಾಬ್ಲಮ್ ಆಗುವುದಿಲ್ಲ, ಡೈಲಿ ಕಂಟಿನ್ಯೂಸ್ ಯಕ್ಷಗಾನ ಇರುವುದಿಲ್ಲ ಅಂತೆಲ್ಲ ಹೇಳಿ ವಾರಕ್ಕೆ 1-2 ಹೀಗೆಲ್ಲ ಆಗ್ತಾ ಇತ್ತು. ಅದಕ್ಕೆ ಹೋದೆ ನಾನು 1 ವರ್ಷ. ಅಲ್ಲಿಯೂ ಕೂಡ ತಿರುಗಾಟ ಮಾಡಿದೆ. ಅಲ್ಲಿ ತಿರುಗಾಟ ಮಾಡಿದ ನಂತರ ನನಗೆ ಪುನಃ ಯಾಕೋ ಒಂದು ರೀತಿ ತುಡಿತ, ನಾನು ಒಂದು ತವರು ಮನೆ ಅಂತ ಇರುವಂತಹ ಒಂದು ಕಟೀಲು ಕ್ಷೇತ್ರಕ್ಕೆ ಪುನಃ ಹೋಗ್ಬೇಕು ನಾನು ಅಂತ ಆಯ್ತಾ. ಅದನ್ನು ಮತ್ತೆ ಈ ಚಿಕ್ಕ ಮೇಳ ಹೋಗುತ್ತಿರುವ ಸಂದರ್ಭದಲ್ಲಿ, ಅವಾಗ ಮಳೆಗಾಲದಲ್ಲಿ ಚಿಕ್ಕ ಮೇಳ ಇತ್ತು, ಮಾತಾಡುವವರು ಯಾರಿದ್ದಾರೆ ಅಂತ ಹೀಗೆ ಆಲೋಚನೆ ಮಾಡ್ತಾ ಇದ್ದೆ. ಅವಾಗ ನಾವು ಇಲ್ಲಿ ಬಜಪ್ಪೆ ಆ ಕಡೆಯಲ್ಲಿ ಹೋಗುವಾಗ ಅಲ್ಲಿ ಅವರ ಹೆಸರು ನನಗೆ ಈಗ ಮರೆತು ಹೋಯ್ತಪ್ಪ, ಸುಂದರ ಶೆಟ್ರ ಮಗನ ಅಂತ ಕಾಣ್ತದೆ. ಅವರು ಹೇಳಿದ್ರು, ಇದು ಅವರ ಮನೆಗೆ ಚಿಕ್ಕ ಮೇಳ ಹೋಗುವಾಗ ನಿನಗೆ ಕಟೀಲು ಮೇಳಕ್ಕೆ ಬರ್ಬೋದಲ್ಲ ಅಂತ ಹೇಳಿದ್ರು. ಹೌದು, ಮಾತಾಡುವವರು ಯಾರಿದ್ದಾರೆ ಸರ್ ಅಂತ ಹೇಳಿದೆ. ಅವಾಗ ನಾನು ಮಾತಾಡ್ತೇನೆ ಅಂತ. ಆ ಸಮಯದಲ್ಲಿ ನಾನು ಪುನಃ ಮೇಳಕ್ಕೆ ಸೇರುವ ಸಮಯದಲ್ಲಿ 5ನೇ ಮೇಳ ಆಗ್ಲಿಕ್ಕೆ, 4ನೇ ಮೇಳ ಇದ್ದದ್ದು, 5ನೇ ಮೇಳ ಆಗ್ಲಿಕ್ಕೆ. 5ನೇ ಮೇಳ ಆಗುವಾಗ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿಯವರು 1ನೇ ಮೇಳದಲ್ಲಿ ಮಾಲಿನಿ ಮಾಡ್ತಾ ಇದ್ದಾರೆ. ಅವರಿಗೆ 5ನೇ ಮೇಳದಲ್ಲಿ ಪ್ರಧಾನ ಸ್ತ್ರೀವೇಷ ಸಿಕ್ಕಿತ್ತು. ಅಲ್ಲಿಗೆ ಮಾಲಿನಿಗೆ ಜನ ಆಗ್ಬೇಕಲ್ಲ, 1ನೇ ಸೆಟ್ಟಿಗೆ ನನ್ನನ್ನು ಕರ್ಕೊಂಡ್ರು, ಪೂಂಜಾರ ಸೆಟ್ಟು. ಅವಾಗ ಅದರಲ್ಲಿ 4 ವರ್ಷ ಕಂಟಿನ್ಯೂಸ್ ಇದು ಮಾಡಿದೆ, ಮಾಲಿನಿ ಮಾಡಿದೆ. ನಾನು 2ನೇ ಸ್ತ್ರೀವೇಷ ಮಾಡ್ತಾ ಇದ್ದೆ. 4 ವರ್ಷ ಕಳೆದಾದ ನಂತರ 6ನೇ ಮೇಳ ಹೊರಟಿತು. 6ನೇ ಮೇಳ ಹೊರಡುವಾಗ ನನಗೆ ಯಾವ ನಿರೀಕ್ಷೆಯೂ ಇಲ್ಲ, ನನಗಂತೂ ವಿಷಯವೇ ಗೊತ್ತಿಲ್ಲ, ಸಂಗತಿಯೇ ಗೊತ್ತಿಲ್ಲ. ಸೇವೆ ಹೊತ್ತು ಹೋಗಿ ನೋಡ್ತೇನೆ. ನೋಡುವಾಗ 6ನೇ ಮೇಳದಲ್ಲಿ ಪ್ರಧಾನ ಜಾಗದಲ್ಲಿ, ಪ್ರಧಾನ ಸ್ತ್ರೀ ಪಾತ್ರದ ಜಾಗದಲ್ಲಿ ಮನೋಹರ್ ರೈ ಬೆಳ್ಳಾರೆ ಅಂತ ನನಗೆ ಕಣ್ಣೀರು ಬಂತು. ನಾನು ನೇರವಾಗಿ ಸುಣ್ಣಂಬಳದವರ ಹತ್ತಿರ ಹೋದೆ. ಮ್ಯಾನೇಜರ್, ನಮಗೆ 1ನೇ ಮೇಳದಲ್ಲಿ ಮ್ಯಾನೇಜರ್ ಆಗಿದ್ದವರೇ. ಹೋಗಿ ಅವರೊಟ್ಟಿಗೆ ಹೇಳಿದೆ ನಾನು, ಸರ್ ಎಂತ ಮಾಡುದು ಸರ್, 1ನೇ ಮೇಳದಲ್ಲಿ ನಾನು ಮಾಲಿನಿ ಮಾಡುತ್ತಾ ಇರುವಾಗ ಬೋಳಂತೂರು ಜಯರಾಮಣ್ಣ ಇದ್ದಾರಲ್ಲ ಶೆಟ್ಟಿ, ಅವರು ಪ್ರಧಾನ ಸ್ತ್ರೀವೇಷಧಾರಿಯಾಗಿದ್ರು. ಅವರ ಅಕ್ಕನ ಮದುವೆಯೋ ಏನೋ ಒಂದು ಫಂಕ್ಷನ್ಗೆ ಅವರು ಒಂದು 4 ದಿವಸ ರಜೆ ಮಾಡಿದ್ರು. ಆ ರಜೆ ಮಾಡಿದ ದಿವಸ ಇದು ಯಜಮಾನರು ಹೇಳಿದ್ದಾರೆ ಅಂತೆ, ಇದು ದೇವಿ ಮಹಾತ್ಮ ಪ್ರಸಂಗ ಬಂತು, ದೇವಿ ಮನೋಹರನಿಗೆ ಕೊಡಿ ನೋಡುವ ಅಂತ ಆಗಿರ್ಬಹುದು, ಅವನ ದೇವಿ ಹೇಗುಂಟು ಅಂತ ನೋಡುವ ಅಂತ ಆಗಿರ್ಬೋದು. ನಾನೊಂದು 2 ದಿವಸ ದೇವಿ ಮಾಡಿದೆ. ಪ್ರಥಮ ದೇವಿ 1ನೇ ಮೇಳದಲ್ಲಿ 2ನೇ ಸ್ತ್ರೀವೇಷಧಾರಿಯಾಗಿ ನಾನಿರುವಾಗ ನನ್ನ ಶುರು ದೇವಿಯಾದದ್ದು
ಪ್ರಥಮವಾಗಿ ನಾನು ಅಷ್ಟಭುಜೆಯಾಗಿ ಆ ಒಂದು ಬಂಗಾರದ ಕಿರೀಟ ಇಟ್ಟು ಹೋದದ್ದು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ. ಹರಿಹರ ಬ್ರಹ್ಮರೇ, ಇಂದ್ರಾದಿ ಸುಮನಸರೇ, ಮಾಲಿನಿ ಸಂಜಾತನಾದಂತಹ ಮಹಿಷ ದಾನವು ಬ್ರಹ್ಮನಿದ್ದಂತಹ ವರಬಲದಿಂದ ಕೊಬ್ಬಿದನೆ, ಯಜ್ಞಕಂಟಕನಾಗಿ ಹೋದನೆ, ಬ್ರಾಹ್ಮಣರನ್ನು ಪೀಡಿಸುವನೆ, ಇಂದ್ರಾದಿ ದೇವತೆಗಳನ್ನೆಲ್ಲ ದೆಸೆಗೆಡಿಸುವನೆ. ಭಯಪಡಬೇಡಿ, ಭಯಪಡಬೇಡಿ. ಮಹಿಯ ಮಾಂಗಲ್ಯಕ್ಕೆ ವಶಪಡೆಯುತ್ತಿರುವಂತಹ ದುರುಳ ಮಹಿಷನನ್ನು ಮುಳುಗಿ ನಿಮ್ಮೆಲ್ಲರನ್ನು ರಕ್ಷಿಸುತ್ತೇನೆ. ಧೈರ್ಯ ಸತ್ತರಾಗಿ ಅನುಚರರಾಗಿ ಶಂಕದುರ್ಗಾದಿಗಳು ಬರ್ತಾ ಇದ್ದಾರೆಯೇ? ಅಂಕೆ ಇಲ್ಲದ ಶಂಕದುರ್ಗಾದಿಗಳಿಗೆ ಅಂಕುಶ ಹಾಕುತ್ತೇನೆ. ಅವರ ರಕ್ತದಿಂದ ಮೃತ್ಯುನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಸಧೈರ್ಯರಾಗಿ. ಎನ್ನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಎದುರಿಗೆ ಮಹಿಷಾಸುರಯ್ಯ ಅಲ್ಲಿ ಎದುರಿಗೆ ಮಹಿಷಾಸುರ ಇದ್ದದ್ದು ಹರಿನಾರಾಯಣ ಭಟ್ಟಿ ಅಡನಿಯು ಅವರಿದ್ದದ್ದು. 2 ದಿವಸ ಆಯ್ತು ದೇವಿ ಮಾಡಿದೆ. ಆಮೇಲೆ ಆ ವರ್ಷ ಹೋಯ್ತಾ, 6ನೇ ಮೇಳ ಆಗುವಾಗ ಇಲ್ಲಿ ಇದಿಟ್ಟಿದ್ದಾರೆ. ನಾನು ಹೋಗಿ ಹೇಳಿದೆ ಸೊನ್ನಬಳದವರೊಟ್ಟಿಗೆ, ಸರಿ ಎಂತ ಮಾಡುದು, ಎಲ್ಲಾ ವೇಷವನ್ನು ನಿಭಾಯಿಸುವುದಕ್ಕೆ ನನ್ನಿಂದ ಕಷ್ಟ ಉಂಟು. ದೇವಿಯಾದ್ರೂ ಪರವಾಗಿಲ್ಲ, ಬಾಕಿದ್ದ ವೇಷಗಳೆಲ್ಲ ಉಂಟಲ್ವ, ದಮಯಂತಿ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರದಲ್ಲಿ ಚಂದ್ರಮತಿ ಆಗಿರ್ಬೋದು, ಯಾವ ಯಾವ ಪ್ರಸಂಗಗಳು 6 ತಿಂಗಳಿನಲ್ಲಿ ಬರುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪೌರಾಣಿಕವೇ ಬರುವುದು ನಮ್ಮ ಕಟೀಲ್ ಮೇಳದಲ್ಲಿ. ಆ
ಶಶಿಪ್ರಭೆಯಾದ್ರೂ ಪರವಾಗಿಲ್ಲ, ಇಂಥ ಕೆಲವೆಲ್ಲ ಜವಾಬ್ದಾರಿಯ ವೇಷಗಳು ಇರ್ತದೆ. ಇದನ್ನು ಯಾವ ರೀತಿ ನಿಭಾಯಿಸಬಹುದು ಅಂತ ಹೀಗೆ ನಾನು ಅವರೊಟ್ಟಿಗೆ ಹೋಗಿ ಕೇಳಿಕೊಂಡೆ. ಕಷ್ಟ ಉಂಟು ಸರ್ ಅಂತ. ಇಲ್ಲ, ಸಿಕ್ಕಿದ ಅವಕಾಶವನ್ನು ನೀನು ಕಳ್ಕೊಳ್ಬೇಡ, ನಾನು ಇದ್ದೇನೆ, ಮ್ಯಾನೇಜ್ಮೆಂಟ್ ನಾನು ಅಲ್ಲಿ. ಹಾಗೆ ಅಂಥದ್ದೇನಾದ್ರೂ ನಿನಗೆ ಇದಾಯ್ತು ಅಂತ ಆದ್ರೆ ರಂಗದ ಮಾಹಿತಿ ಕೇಳಲಿಕ್ಕೆ ಬೇಕಾಗಿ ನನ್ನ ಹತ್ರ ಬಾ, ನಾನು ಎಲ್ಲ ವಿಷಯಗಳನ್ನು ಹೇಳಿಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ನನಗೆ ಅರ್ಥಗಾರಿಕೆಗೆ ಅವರು ಕೂಡ ಗುರುಗಳೇ. ನನ್ನನ್ನು ಪ್ರಧಾನ ಶ್ರೀ ವೇಷಧಾರಿ ಈ ಅರ್ಥಗಾರಿಕೆಗೆ ಗುರುಗಳು ನನಗೆ ಸುನಂಬಳ ವಿಶ್ವೇಶ್ವರ ಭಟ್ರು. ಮತ್ತೆ ಈ ಮಾಲಿನಿ ಇಂಥದ್ದೆಲ್ಲ 2ನೇ ಶ್ರೀ ವೇಷ ನಾನಿರುವಾಗ ನನಗೆ ಅರ್ಥಗಾರಿಕೆಗೆ ಗುರುಗಳು ಯಾರು ಅಂತ ಕೇಳಿದ್ರೆ ಅವರನ್ನು ನಾವು ಯಾವತ್ತು ನೆನಪಿಸಬೇಕು. ವೇಣೂರು ನಾರಾಯಣ ಕುಲಾಲ್ ಅಂತ ಹೇಳಿ ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟವರು, ಒಳ್ಳೆ ಒಂದು ಸಹಕಾರವನ್ನು ಕೊಟ್ಟವರು. ನೀನು ಕಲಿಬೇಕು. ಅವಾಗ ಅವ್ರು ಹೇಳಿಕೊಟ್ಟದ್ದು ಮೈಂಡ್ ಅಲ್ಲಿ ಉಳಿಯುವುದಿಲ್ಲ, ಅವಾಗ ಬರೆದು ಕೊಡ್ತಾ ಇದ್ರು, ಅದನ್ನೇ ಇದು ಮಾಡುದು, ಅಭ್ಯಾಸ ಮಾಡುದು. ಹೌದು ಹೌದು. ಆತರನಾಗಿ ಅಲ್ಲಿ 4 ವರ್ಷ 6ನೇ ಮೇಳದಲ್ಲಿ ಪ್ರಧಾನ ಶ್ರೀ ವೇಷದಲ್ಲಿ 4 ವರ್ಷ ಮಾಡಿದೆ. ಆ ಸಮಯದಲ್ಲಿ ಇದು 3ನೇ ಮೇಳಕ್ಕೆ ಇವರು ತೋಡಿಕನದವರು ತೀರಿಗೋದು, ತೋಡಿಕನ ವಿಶ್ವನಾಥ ಗೌಡ್ರು ತೀರಿಗೋದತ್ತಲ್ಲ, ಮೇಳ ಬಿಟ್ರು ಅವರು. 3ನೇ ಮೇಳದಲ್ಲಿ ರಮೇಶ್ ಅಣ್ಣ ಇದ್ರು, ಬೆಳಾಲು ರಮೇಶ್ ಅಣ್ಣ, ಪ್ರಧಾನ ಶ್ರೀ ವೇಷಧಾರಿಯಾಗಿ. ಅವರಿಗೆ ಏನೋ ಟೈಫಾಯ್ಡ್ ಎಂತದೋ ಜ್ವರವೇನೋ ಬಂದು 1 ವಾರದ ಗ್ಯಾಪ್ ಅಲ್ಲಿ ಅವರು ತೀರಿಗೆ ಹೋಗುವಾಗ ಅಲ್ಲಿಗೆ ಪ್ರಧಾನ ಶ್ರೀ ವೇಷಕ್ಕೆ ಜನ ಬೇಕು. ಇತ್ಲಾಗಿಂದ ಇವರನ್ನ ತೆಗೆದು ಹಾಕಿದ್ರು, ತೋಡಿಕನ ವಿಶ್ವನಾಥ ಗೌಡ್ರನ್ನ 3ನೇ ಮೇಳಕ್ಕೆ ಹಾಕಿದ್ರು. 4ನೇ ಮೇಳಕ್ಕೆ ಯಾರಪ್ಪ ಅಲ್ಲಿ ಅಕ್ಷಯ್ ಮಾರ್ನಾಡು ಬಂದ್ರು. ತೋಡಿಕನ ವಿಶ್ವನಾಥ ಗೌಡ್ರು ಮತ್ತೆ ಬಿಟ್ರು ಕ್ರಮೇಣ ಆಗುವಾಗ. ಆ ಬಿಡುವಂತಹ ಸಂದರ್ಭದಲ್ಲಿ 3ನೇ ಮೇಳಕ್ಕೆ ಶ್ರೀ ವೇಷಕ್ಕೆ ಬೇಕಿತ್ತು. ಅಲ್ಲಿ ಪ್ರಧಾನ ಶ್ರೀ ವೇಷಕ್ಕೆ ಜನ ಇಲ್ಲ. ಇಲ್ಲಿಂದ ಸುಣ್ಣಂಬಲ ವಿಶ್ವೇಶ್ವರ ಭಟ್ರು ಹೇಳಿದ್ರು, 6 ಮೇಳ ಕೂಡ ನಮ್ಮದೇ ಮನೋಹರ, ಯಜಮಾನರು ಇದ್ದಾರೆ ಹತ್ತಿರದಲ್ಲಿ, ಸೇವೆ ಅವತ್ತು ಹೇಳಿದ್ರು, 6 ಮೇಳವು ನಮ್ಮದೇ, ನಿನ್ನದೇನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕೊಟ್ಟ ವೇಷವನ್ನು ನೀಟಾಗಿ ಮಾಡಿದ್ಯಾ, ನೀನು 3ನೇ ಮೇಳಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರು. ಆಯ್ತು ಸರ್ ಹೋಗ್ತೇನೆ ನಾನು, ಮೇಳ ನಮ್ಮದೇ ಅಲ್ವಾ 6 ಮೇಳ. ಹೆಚ್ಚಿನ ಕಲಾವಿದರು 3ನೇ ಮೇಳಕ್ಕೆ ಹೋಗ್ಲಿಕ್ಕೆ ಅಷ್ಟು ಒಪ್ಪಿಕೊಡ್ತಾ ಇರ್ಲಿಲ್ಲ. ಏನು ಕಾರಣ ಅದರಲ್ಲಿ ಹೇಳುವವರು ಹೇಳ್ತಾರೆ, ಅದರಲ್ಲಿ ಒಂದು ಸಣ್ಣ ಪುಟ್ಟ ರಾಜಕೀಯಗಳೆಲ್ಲ ಎಲ್ಲ ಉಂಟು. ಯಾವುದೇ ಒಂದು ಇದರಲ್ಲಿ ರಾಜಕೀಯ ಎಂಬುದು ಸಣ್ಣ ಪುಟ್ಟದ್ದು ಇರ್ತದೆ, ಅದರಲ್ಲಿ ಇದ್ದೇ ಇರ್ತದೆ. ಹಾಗೆ 3ನೇ ಮೇಳಕ್ಕೆ ಹೋಗ್ಲಿಕ್ಕೆ ಯಾರೂ ಕೂಡ ಸ್ವಲ್ಪ ಹಿಂಜರಿತಾ ಇದ್ರು, ಮುಂದೆ ಹೋಗುದಿಲ್ಲ. ನಾನು ಹೇಳಿದೆ, ನಾನು ಮೊದಲು 3ನೇ ಸೆಟ್ ಅಲ್ಲಿ ಇದ್ದವ, ಬಾಲಗೋಪಾಲ ವೇಷ ಮಾಡ್ತಾ ಇರುವಾಗ. ಅವಾಗ ಕುರಿಯದವರು ಇಲ್ಲ, ಅವಾಗ ಭಾಗವತರು ಪ್ರಧಾನ ಭಾಗವತರಾಗಿದ್ದದ್ದು ನಮ್ಮ ಗೋಪಾಲಕೃಷ್ಣ ಭಟ್ರಿದ್ದಾರಲ್ಲ, 2ನೇ ಭಾಗವತರಾಗಿದ್ರು ಅವಾಗ. ಗೋಪಾಲಕೃಷ್ಣ ನಮ್ಮ ಇತ್ಲಾಗೆ ಕಾಸರಗೋಡಿನವರು. ಈಗ ಅವರು ಇದರಲ್ಲಿದ್ದಾರೆ, ಎಂತ ಪೂಜೆ ಮಾಡ್ತಾ ಇದ್ದಾರೆ. ಮಯ್ಯರು ಅವರು ಪ್ರಧಾನ ಭಾಗವತರಾಗಿದ್ದ ಇದ್ರು ಅವಾಗ. ಹೋದೆ, ನನಗೆ 2 ವರ್ಷ ಅಲ್ಲಿ ಕೂಡ ನಾನು ಪ್ರಧಾನ ಶ್ರೀ ವೇಷವನ್ನು ಮಾಡಿದ್ರೆ ನನಗೆ ಯಾವುದೇ ರೀತಿಯ ಒಂದು ರೀತಿಯ ಇದಾಗಲಿಲ್ಲ. ನನಗೆ ಅಲ್ಲಿ ಪ್ರಾಬ್ಲಮ್ ಎಂತದೂ ಇಲ್ಲ. ಭಾಗವತರು ಕೂಡ ಒಳ್ಳೆಯವರೇ. ಇತ್ಲಾಗಿದ್ದ ಕನ್ನಡಿಗಟ್ಟೆ ಗಣೇಶನ್ನ ಅಲ್ಲಿಂದ ಮತ್ತೆ ನನ್ನನ್ನು 4ನೇ ಮೇಳಕ್ಕೆ ಹಾಕಿದ್ರು. ನಮ್ಮನ್ನ ಅತ್ಲಾಗೆ ಎಕ್ಸೆಂಡ್ ಮಾಡಿದ್ರು. ಅಕ್ಷಯ್ ಮಾರ್ನಾಡು 3ನೇ ಮೇಳಕ್ಕೆ ಹೋಗ್ಬೇಕು, ಮನೋಹರ 4ನೇ ಮೇಳಕ್ಕೆ ಬರಬೇಕು ಅಂತ. ಆಯ್ತು ಅಂತ ಹೇಳಿ ಅಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ದೇವಿಯ ಪಾತ್ರ 6ನೇ ಮೇಳ ಆಗುವಾಗ ನನಗೆ ಪ್ರಧಾನ ಸ್ಥಾನ ಸಿಕ್ಕಿದದು. ಅಲ್ಲಿಂದ ಮತ್ತೆ ಕಂಟಿನ್ಯೂಸ್ ದೇವಿ ಪಾತ್ರವೇ. ಅಲ್ಲಿಂದ ಮತ್ತೆ ಕೆಳಗೆ ಬರಲಿಲ್ಲ ನಾನು. ಅದಾಯ್ತು. ಮತ್ತಿನ ವರ್ಷಕ್ಕೆ ಆಗುವಾಗ ಕೊರೋನಾ ಶುರುವಾಗುವಾಗ ಎಂತ ಮಾಡುವುದು, ಇನ್ನು ಮುಂದೆ ಹೇಗೆ ಅಂತ ಆಯ್ತು ನನ್ನ ಮನಸ್ಸಲ್ಲಿ. ಯಕ್ಷಗಾನವನ್ನೇ ನಾನು ನಂಬಿಕೊಂಡು ಹೋದ್ರೆ ಮುಂದೇನು ಮಾಡುವುದು, ಜೀವನದ ವಿಷಯ ಎಂತದ್ದು ಅಂತ ಆಯ್ತು. ಆ ಸಮಯದಲ್ಲಿ ಎಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದೆ, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು. ಹೋಗುವಾಗ ಹೀಗೆ ಅಲ್ಲಿ ಮೇಸ್ತ್ರಿನವರ ಅಲ್ಲಿ ಕೆಲಸಕ್ಕೆ ಬರುವವರೊಟ್ಟಿಗೆಲ್ಲ ಮಾಹಿತಿ ತಗೊಳ್ಳುವಾಗ ಅವರು ಎಲ್ಲ ಹೇಳಿದ್ರು, ನಿನಗೆ ಕೋಳಿ ಸಾಕ್ಬೋದು ಮಾರೆ, ನಿನಗೆ ಆಡು ಸಾಕ್ಬೋದು ಮಾರೆ, ಹೀಗೆಲ್ಲ ಹೇಳ್ತಾ ಇದ್ರು. ಯಕ್ಷಗಾನವನ್ನು ಬಿಡಬೇಡ, ಉಂಟುಂತಾದ್ರೆ ಹೋಗು ನೀನು. ಆ ಹೊತ್ತಿನಲ್ಲಿ ಹೈನುಗಾರಿಕೆಯಲ್ಲಿ ಆಡು ಕುರಿಗಳನ್ನು ಸಾಕುವಂತ ಒಂದು ಉತ್ಸಾಹ ಮೂಡಿ ನಾನೊಂದು ಇಲ್ಲೇ ಪಕ್ಕದ ನಮ್ಮ ಮನೆಯ ಪಕ್ಕವೇ ಅಲ್ಲಿ ಹೋಗಿ ಒಂದು 3 ಆಡುಗಳನ್ನು ತಂದೆ. ಅಲ್ಲಿಂದ ಮತ್ತೆ ಅದನ್ನು ಕಂಟಿನ್ಯೂಸ್ ಮಾಡ್ತಾ ಹೋದೆ. ಇನ್ನು ಮೇಳ ಬಿಡುವುದು ಅಂತ ಆಯ್ತು. ನಾನು ಬೇಡ, ಇಲ್ಲಿ ಮನೆಯಲ್ಲಿ ಕೂಡ ಕಷ್ಟ ಆಗ್ತದೆ, ಹಾಗೆ ಹೀಗೆ ಅಂತ, ಇದು ಬೆಳಗ್ಗೆ ತನಕ ಇರ್ಬೇಕಲ್ಲ, ತುಂಬಾ ಕಷ್ಟ ಆಗ್ತದೆ ಅಂತ ಆಯ್ತು. ಮೇಳ ಬಿಟ್ಟೆ ನಾನು. ಆ ಸಮಯದಲ್ಲಿ ನಾನು ಬಿಡುವಾಗ ಬೋಳಂತೂರು ಜಯರಾಮಣ್ಣ ಬಿಟ್ಟಿದ್ದಾರೆ,
ನಾವಿಲ್ಲ ಪ್ರಧಾನ ಶ್ರೀವೇಶದವರು 3 ಮಂದಿ ಕಡೆ ಮೇಲೆ ಬಿಟ್ಟದ. ಅವರು ಬಿಡುದು ನಂಗೆ ಗೊತ್ತಿಲ್ಲ, ಅಕ್ಷಯ್ ಮಾರ್ನಾಡ್ ಬಿಡುದು ನಂಗೆ ಗೊತ್ತಿಲ್ಲ, ನಾನು ಬಿಡುದು ಅಕ್ಷಯ್ ಮಾರ್ನಾಡಿಗೆ ಯಾರಿಗೆ ಗೊತ್ತಿಲ್ಲ ವಿಷಯ, ಗೊತ್ತಿಲ್ಲ. ಮತ್ತೆ ಅತ್ಲಾಗಿಂದ ಬೋಳಂದೂರು ಜಯರಾಮಣ್ಣ ಬಿಡುವುದು ಅಕ್ಷಯ್ ಮಾರ್ನಾಡಿಗೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನಾವು ಬಿಡುವುದು ಅವರಿಗೂ ಗೊತ್ತಿಲ್ಲ. ಇವ ಅಕ್ಷಯ್ ಮಾರ್ನಾಡು ಬಿಡುವುದಕ್ಕೆ ಕಾರಣ ಅಲ್ಲಿ ಪಾವನ್ಯ ಮೇಲೆ ಹೊರಟಿತ್ತು, ಹಾಗೆ ಅಲ್ಲಿಗೆ ಪ್ರಧಾನ ಶ್ರೀವೇಶಕ್ಕೆ ಅಂತ ಅವರು ಹೋದ್ರು. ನಾನು ಬೋಳಂತೂರು ಬಿಟ್ಟದ್ದು ಯಾಕೆ ನಂಗೆ ಗೊತ್ತಿಲ್ಲ, ನಾನು ಬಿಟ್ಟದ್ದು ಈ ವಿಷಯಕ್ಕೆ ಬೇಕಾಗಿ, ನನ್ನ ಮನೆಯ ವೈಯಕ್ತಿಕವಾದಂತ ವಿಷಯಕ್ಕೆ ಬೇಕಾಗಿ ಬಿಟ್ಟೆ. ಆ ಸಮಯದಲ್ಲಿ ಹೀಗೆ ಹವ್ಯಾಸಿಯಾಗಿ ನಾನು ಹೋಗ್ತಾ ಇದ್ದೆ ಯಕ್ಷಗಾನವನ್ನ ಹವ್ಯಾಸಿಯಾಗಿ ಇಟ್ಟುಕೊಳ್ಳುವುದು ಅಂತ. ಬೆಂಕಿನಾಥೇಶ್ವರ ಮೇಳಕ್ಕೆ ನನ್ನನ್ನು ಕರೆದ್ರು. ಅಲ್ಲಿ ಭಸ್ಮಾಸುರ ಮೋಹಿನಿ ಪ್ರಸಂಗ, ಆ ಭಸ್ಮಾಸುರ ಅಲ್ಲ, ಗೆಜ್ಜೆದ ಪೂಜೆ ಪ್ರಸಂಗದಲ್ಲಿ ತುಳಸಿ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂತ ಆಲೋಚನೆ ಮಾಡುವಾಗ ಅಲ್ಲಿ ಡಿ ಮನೋಹರ್ ಕುಮಾರಿ ಹೇಳಿದ್ರಂತೆ, ಮನೋಹರ್ ಯಕ್ಷಗಾನ ಮೇಳ ಬಿಟ್ಟಿದ್ದಾನೆ, ಅವ್ನು ಬರ್ತಾನಂತ ಕೇಳಿ ನೋಡಿ ಅಂತ. ಹಾಗಾದ್ರೆ ನೀವು ಮೊದಲು ತುಳಸಿ ಪಾತ್ರ ಮಾಡಿದ್ದೀರಾ? ತುಳಸಿ ಪಾತ್ರ ನಾನು ಹವ್ಯಾಸಿಯಾಗಿ ಮಾಡ್ತಾ ಇದ್ದೆ, ಹವ್ಯಾಸಿಯಾಗಿ ಒಂದು ತುಳಸಿ ಮಾಡಿದ್ದೇನೆ. ಅಲ್ಲಿ ನನ್ನ ಮನಸ್ಸಿಗೆ ಅದೊಂದು ಒಮ್ಮೆ ಮಾಡಿದ್ದೇನೆ ಅಲ್ವಾ ಎನ್ನುವಂತ ಧೈರ್ಯ ಇತ್ತು. ಹಾಗಾದ ಕಾರಣ ಬೆಂಕಿನಾಥೇಶ್ವರ ಮೇಳದಿಂದ ಕಾಲ್ ಬಂತು ನನಗೆ, ನಾನು ಹೋದೆ. ಅಲ್ಲಿ ತುಳಸಿ ಪಾತ್ರವನ್ನ ಮಾಡಿ ಮರುದಿವಸ ಬರುವಂತ ಅಂದ್ರೆ ಕಾಲಮಿತಿ ಯಕ್ಷಗಾನ ಇತ್ತು. ಹೊರಡುವಾಗ ಅಲ್ಲಿ ಯಜಮಾನರು ಇವರು ಸುರೇಂದ್ರ ಮಲ್ಯ ಅವರು ಕರೆದು ಹೇಳಿದ್ರು, ನಮ್ಮದು ಕಾಲಮಿತಿಯಲ್ಲಿ ಮುಗೀತದೆ, ನಮ್ಗೆ ಈಗ ಇಲ್ಲಿ ಜನ ಇಲ್ಲ ಶ್ರೀವೇಶಕ್ಕೆ, ಈಗ ಯಾರನ್ನಾದ್ರೂ ಕರೆದು ನಾವು ವೇಷ ಮಾಡಿಸ್ತಾ ಇದ್ದೇವೆ, ಹಾಗಾದ ಕಾರಣ ನೀನು ಮೇಳಕ್ಕೆ ಬರುವುದಿದ್ದರೆ ನಾಳೆಯಿಂದನೇ ನನಗೆ ನೀನು ಬೇಕು ಅಂತ ಹೇಳಿದ್ರು. ಕಾಲಮಿತಿ ಅಲ್ವಾ, ಅವಾಗ ಕಟೀಲೆಲ್ಲ ಫುಲ್ ಹೌದು, ಬೆಳಿಗ್ಗೆ ತನಕ ಆಟದು. ಹಾಗೆ ಕಾಲಮಿತಿ ಆದ್ರೆ ಬರ್ತೇನೆ ಅಂತ ಹೇಳಿದೆ ನಾನು. ಆಯ್ತು ಅಂತ ಹೇಳಿ ಒಪ್ಪಿಕೊಂಡು 2 ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ ಬೆಂಕಿನಾಥೇಶ್ವರ ಮೇಳದಲ್ಲಿ, ಪ್ರಧಾನ ಶ್ರೀವೇಶದಲ್ಲಿ. ಬೆಂಕಿನಾಥೇಶ್ವರ ಮೇಳದಲ್ಲಿ 2 ವರ್ಷದಲ್ಲಿ ತಿರುಗಾಟ ಮಾಡುವಾಗ 2ನೇ ವರ್ಷಕ್ಕೆ ಆಗುವಾಗ ನನಗೆ ವಾಮನ್ ಕುಮಾರ್ ಹಿರಿಯರ್ ಹೌದು, ಈಗ ತೀರಿ ಹೋಗಿದ್ದಾರೆ ಅವರು, ಅವ್ರ ಮ್ಯಾನೇಜರ್ ಆಗಿದ್ರಲ್ಲಿ, ಅವರದ್ದು ಕಾಲ್ ಬರ್ತಾ ಇತ್ತು, ಈ ವರ್ಷಕ್ಕೂ ಹೇಗೋ ಅದರಲ್ಲಿ ತಿರುಗಾಟ ಮಾಡುವ, ಬರುವ ವರ್ಷಕ್ಕೆ ನೀನು ನಮಗೆ ಬೇಕು, ಬರ್ತೀಯಾ ಆಲೋಚನೆ ಮಾಡಿ ಹೇಳ್ತೇನೆ ಅಂತ ಹೀಗೆ ಇದ್ದೆ. ಮತ್ತೆ ಒಂದು ದಿವಸ ಯಜಮಾನರೊಟ್ಟಿಗೆ ಮಾತಾಡ್ಲಿಕ್ಕೆ ಬಂದು ಮಾತಾಡಿ ಹೋಗು ಅಂತೆಲ್ಲ ಹೇಳಿದ್ರು. ಹಾಗೆ ನಾನು ಮತ್ತಿನ ವರ್ಷಕ್ಕೆ ಹೋಗುವಾಗ ವಾಮನ್ ಕುಮಾರ್ ಇಲ್ಲ, ಅವರು ತೀರಿ ಹೋಗಿ ಆಗಿದೆ. ಹೋದೆ ನಾನು ಬೈಲೂರಿಗೆ ಹೋಗಿ, ಕಿಶನ್ ಹೆಗಡೆಯವರು ಹಿರಿಯರ್ ಮೇಳದ ಹೌದು ಯಜಮಾನರು, ಅವರ ಮನೆಗೆ ಹೋಗಿ ಯಜಮಾನರೊಟ್ಟಿಗೆ ಮಾತಾಡುವಾಗ ನೀನು ತಿರುಗಾಟ ಮಾಡು, ನಿನ್ನ ಮನಸ್ಸಿಗೆ ಹಿತ ಉಂಟು ಅಂತಾದ್ರೆ ತಿರುಗಾಟ ಮಾಡು, ನಮ್ಮ ಮೇಳ ಅಂತ ಹೇಳಿದ್ರೆ ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಅಂತೆಲ್ಲ ಹೇಳಿದ್ರು. ಅದೇ ರೀತಿ 3 ವರ್ಷ ನನ್ನ ಯಕ್ಷ ಪಯಣವನ್ನ ಹಿರಿಯಡ್ಕ ಮೇಳದಲ್ಲಿ ಮಾಡಿದೆ. ಹಿರಿಯಡ್ಕ ಮೇಳದಲ್ಲಿ ನಿಮ್ಮ ತಿರುಗಾಟ ಮುಂದುವರಿಸಿದೆ 3 ವರ್ಷ. ಮನೋಹರಯ್ಯವರೇ, ಬೆಂಕಿನಾಥೇಶ್ವರದಿಂದ ನೀವು ಹಿರಿಯಡ್ಕ ಮೇಳಕ್ಕೆ ಬಂದ್ರಿ, ಹೇಗಿತ್ತು 3 ವರ್ಷದ ತಿರುಗಾಟದ ಅನುಭವ? ಯಾವೆಲ್ಲ ಪ್ರಸಂಗ ಆಗ್ತಿತ್ತು ಅದರಲ್ಲಿ? ಅದರಲ್ಲಿ ಪ್ರಸಂಗ ಅಂತ ಹೇಳಿದ್ರೆ ಕೆಲವೆಲ್ಲ ಪ್ರಸಂಗ ಪೌರಾಣಿಕವೂ ಇತ್ತು, ಇಂಥದ್ದೇ ಪ್ರಸಂಗ ಅಂತ ನಿರ್ಣಯ ಅಲ್ಲ, ಅಂದ್ರೆ ಬಯಲಾಟ, ಅದು ಟೆಂಟಿನದ್ದೇನೂ ಅಲ್ಲ. ಹಾಗಿರುವಾಗ ಅದರಲ್ಲಿ ತುಳು ಪ್ರಸಂಗವೂ ಇತ್ತು, ಕನ್ನಡ ಪ್ರಸಂಗವೂ ಇತ್ತು. ನೀವು ಹೋಗ್ತಿರುವಾಗ ಅದರಲ್ಲಿ ತೆಂಕು ಬಡಗು 2 ಆಗ್ತಿತ್ತು? ಇಲ್ಲ. ನಾನು ಹೋಗುವ ಸಂದರ್ಭದಲ್ಲಿ ಬಡಗು ಇರ್ಲಿಲ್ಲ, ತೆಂಕು ಮಾತ್ರ ಇತ್ತು.
ಹೌದು, ಮೊದಲಿತ್ತಂತೆ ಹೌದು, ಹೌದು. ತೆಂಕು ಬಡಗು ಮಿಶ್ರಣ ಆಗಿತ್ತಂತೆ. ಅದನ್ನು ಮತ್ತೆ ಇವರು ಮ್ಯಾನೇಜರು ಯಜಮಾನರೆಲ್ಲ ಕೂತು ಮಾತಾಡಿ ಅದನ್ನು ನಾವು ತೆಂಕೆ ಮಾಡುವ ಅಂತ ಹೇಳಿ ಆ ರೀತಿ ಮಾಡಿದ್ರು. ಹಾಗೆ ಅಲ್ಲಿ ಪ್ರಧಾನ ಶ್ರೀವೇಶಕ್ಕೆ ಅಂತ ಹೋದೆ, ಯಜಮಾನರು ಕರೆದ್ರು, ಹೋದೆ ನಾನು. ಹೋದ ಶುರುವಿನ ವರ್ಷ ತೊಂದರೆ ಇಲ್ಲ, ಅನುಭವ ಅಂತ ಹೇಳಲಿಕ್ಕೆ ನನಗೆ ಫಸ್ಟಿನ ವರ್ಷ ಏನು ಅಷ್ಟು ಇದು ನನಗೆ ಯಾವುದೇ ತೊಂದರೆ ಇರಲಿಲ್ಲ. ಹೋಗಿ ಬರ್ಲಿಕ್ಕೆ ಸ್ವಲ್ಪ ಲಾಂಗ್ ಆಗ್ತದೆ ಅಂತ ಹೇಳಿಬಿಟ್ರೆ ಬೇರೇನು ತೊಂದರೆ ಆಗ್ತಾ ಇರ್ಲಿಲ್ಲ. ಮತ್ತೆ 2ನೇ ವರ್ಷಕ್ಕೆ ಆಗುವಾಗ ಮೇಳಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ಒಂದು ಯಜಮಾನರಿಗೆ ಗೊತ್ತಿಲ್ಲ ಪಾಪ, ಆ ಮೇಳದ ಒಳಗೆ ಕಲಾವಿದರ ಒಳಗೆ ಒಂದು ಸಣ್ಣ ಪುಟ್ಟ ರಾಜಕೀಯ ಅಂತ ನಡೆಯುತ್ತಲ್ಲಿ. ಲೀಸ್ಟಿನ ವಿಷಯದಲ್ಲಿ ಒಂದು ಪ್ರಧಾನ ವೇಷಕ್ಕೆ ಈಗ ನೀವು ಬರ್ತೀರಿ, ನೀವೊಂದು ಯಕ್ಷಗಾನ ಕಲಾವಿದ ಅಂತ ಆಗುವಾಗ, ನೀವೊಂದು ಪ್ರಧಾನ ವೇಷಧಾರಿ, ನಿಮ್ಮ ಯಜಮಾನರು ಬಂದು ಇಲ್ಲಿ ಕೂತ್ಕೊಳಿಸಿದ್ದಾರೆ ಅಂತ ಆಗುವಾಗ ನಿಮಗೆ ಕೊಡುವಂತಹ ಪಾತ್ರವನ್ನೇ ಕೊಡಬೇಕು. ಈಗ ನನಗೆ ಅದು ಗೊತ್ತಿಲ್ಲ ಅಂತ ಆಗುವಾಗ, ಈಗ ನಾನೊಬ್ಬ ಲೀಸ್ಟ್ ಮಾಡುವವ, ನನಗೆ ವಿಷಯ ಗೊತ್ತಿಲ್ಲ ಅಂತ ಆಗುವಾಗ ಒಂದೋ ನಿಮ್ಮೊಟ್ಟಿಗೆ ಬಂದು ಕೇಳ್ಬೇಕು. ಈಗ ಒಂದು ಪೌರಾಣಿಕ ಪ್ರಸಂಗ ಬರ್ತದೆ ಅಥವಾ ಯಾವುದೇ ಒಂದು ಇದ್ರಲ್ಲಿ ನಿನ್ನ ವೇಷ ಇಂಥದ್ದೇ ಅಲ್ವಾ ಅಂತ ಹೇಳಿ ಅದೊಂದು ಕೇಳಿಕೊಳ್ಳುವಂತಹ ವಿಷಯ ಇರ್ತದೆ. ಇದು ಬಾಕಿ ಈ 3 ವರ್ಷದಲ್ಲಿ ಕೂಡ ಲೀಸ್ಟಿನ ವಿಷಯದಲ್ಲಿ ಗೊತ್ತಿಲ್ಲ ಅಂತ ಆದ್ರೂ ಕೂಡ ನಿನಗೆ ಇಂತಹ ವೇಷ ಅಂತ ನನಗೆ ಅಂತೂ ಗೊತ್ತಿರ್ಲಿಲ್ಲ. ನನಗೆ ಮರುದಿವಸ ಇದು ಈಗ ಇವತ್ತು ಪ್ರಸಂಗ ಆದ್ರೆ, ಇವತ್ತೊಂದು ಪ್ರಸಂಗ ಉಂಟು ಅಂತ ಆದ್ರೆ ಇವತ್ತು ಸಾಯಂಕಾಲ ಆಗುವಾಗ ನನಗೆ ಗೊತ್ತಾಗುದು ನನ್ನ ವೇಷ ಇಂಥದ್ದು ಅಂತ. ಬಾಕಿದ್ದ ಕಲಾವಿದರಿಗೆಲ್ಲ ಮುಂಚಿನ ದಿವಸವೇ ಗೊತ್ತಾಗ್ತದೆ ಅವರವರ ವೇಷ ಇಂಥದ್ದು ಅಂತ. ನೀವು ಕೇಳ್ತಿರ್ಲಿಲ್ಲವಾ? ಅಲ್ಲ, ಏನು ವಿಷಯ ಅದು? ಎಂತದ್ದನ್ನು ಇದು ನಾಳೆ ನನ್ನ ವೇಷ ಯಾವುದು ಅಥವಾ ಎಲ್ಲ ನಾನು ಕೇಳಲಿಕ್ಕೆ ಹೋಗುವುದಿಲ್ಲ. ಮತ್ತೊಂದು ನನ್ನೊಟ್ಟಿಗೆ ಅವರು ಹೇಳಲಿಕ್ಕೂ ಬರ್ತಾ ಇರಲಿಲ್ಲ. ಅಂತ ಅನುಭವ ನನಗೆ ಬೇರೆ ಮೇಳದಲ್ಲಿ, ನನ್ನ ಯಕ್ಷ ಪಯಣದಲ್ಲಿ, ನನ್ನ ತಿರುಗಾಟದಲ್ಲಿ ಆ ರೀತಿ ಆದದ್ದಿಲ್ಲ. ಅದು 2ನೇ ವರ್ಷದಲ್ಲಿ ಆ ತರ ಇತ್ತು. ಅದರಲ್ಲಿ ಕೆಲವೊಂದು ಪ್ರಸಂಗದಲ್ಲಿ ಪ್ರಧಾನ ಜಾಗದ ಸ್ತ್ರೀವೇಷ ಸಿಗಬೇಕಾದದ್ದು ಬೇರೆಯವರಿಗೆ ಹೋಗ್ತಾ ಇತ್ತು. ಅದು ಯಾರು ಎಂತದ್ದು ಅಂತ ಹೇಳಿ ನಾನು ಹೆಸರು ಹೇಳಿ ಅದನ್ನು ಇದು ಮಾಡುವುದಿಲ್ಲ. ಆ ರೀತಿ ಹೋಯಿತು, ಬೇಸೆತ್ತುಕೊಂಡೆ. ಆದ್ರೂ ಯಜಮಾನರಿಗೆ ಅದನ್ನು ಅಷ್ಟೊಂದು ಅವರ ತಲೆಗೆ ತುಂಬಾ ಭಾರ ಹಾಕೋದು ಬೇಡ ಅಂತ ಅವರಿಗೆ 4 ಮೇಳದ ಜವಾಬ್ದಾರಿ ಉಂಟು. ಎಲ್ಲಾ ಕಲಾವಿದರನ್ನ ಅವ್ರ ತಲೆಯಲ್ಲಿ ತುಂಬಿಸಿಕೊಳ್ಬೇಕು. ಹಾಗಾದ ಕಾರಣ 3ನೇ ವರ್ಷಕ್ಕೆ ಹೋಗುವಾಗ ಮತ್ತೂ ಕೂಡ ಪೊಲಿಟಿಕ್ಸ್ ಸ್ವಲ್ಪ ಹೆಚ್ಚಾಗ್ತಾ ಬಂತು, ತುಂಬಾ ಹೆಚ್ಚಾಗ್ತಾ ಬಂತು. ಆ ಸಮಯದಲ್ಲಿ ನನಗೆ ನಿರ್ವಾಹ ಇಲ್ಲದೆ ನಾನು ಯಜಮಾನರೊಟ್ಟಿಗೆ ಕಡೆಗೆ ಆಗುವಾಗ, ನಮ್ಮ ಲೆಕ್ಕಾಚಾರ ಆಗುವಾಗ ಯಜಮಾನರೊಟ್ಟಿಗೆ ವಿಷಯಗಳನ್ನ ಹೇಳಿಕೊಂಡೆ. ನಾನು ಅವರೊಟ್ಟಿಗೆ ಅಂತ ಸಮಸ್ಯೆಗಳು ಉಂಟು ಅಂತ ಹೇಳಿದ್ರೆ ಆ ಸಮಸ್ಯೆಗಳನ್ನು ದೂರ ಮಾಡುವ ಮನೋಹರ ಅಂತೂ ನೀನು ಮೇಳ ಬಿಡಬೇಡ ಅಂತ ಹೇಳಿದ್ರು ಅವರು. ಆದ್ರೂ ಕೂಡ ನನಗೆ ಮನೆಯ ವೈಯಕ್ತಿಕ ವಿಚಾರವಾಗಿ ಆಲೋಚನೆ ಮಾಡಿ ನನಗೆ ಇನ್ನೂ ಮೇಳ ಮುಂದುವರಿಸಲಿಕ್ಕೆ ಆಗುವುದಿಲ್ಲ, ನಾನು ಹವ್ಯಾಸಿಯಾಗಿ ಹೋಗುದು ಅಂತ ಇದ್ದೇನೆ ಬರುವ ವರ್ಷದಿಂದ. ಈಗ ಮುಂದಿನ ವರ್ಷದಿಂದ ನೀವು ಮೇಳದ ತಿರುಗಾಟಕ್ಕಿಲ್ಲ? ಇಲ್ಲ, ಯಾವ ಮೇಳಕ್ಕೂ ಹೋಗುವುದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದೇನೆ. ಅತಿಥಿಯಾಗಿ ಯಾರು ಕರೀತಾರೆ ಅಂತಹ ಒಂದು ಅತಿಥಿಯಾಗಿ ಹೋಗುವುದು ಬರುವುದು. ಮತ್ತೆ ನನ್ನ ಈ ಹೈನುಗಾರಿಕೆ ಅದು ಇದು ಅಂತ ಆಗುವಾಗ ಮನೆಯಲ್ಲಿ ಕೂಡ ಈ ತಾಯಂದಿರಿಗೆಲ್ಲ ವಯಸ್ಸಾಗ್ತಾ ಬಂತ, ಅವರಿಗೆಲ್ಲ ನೋಡಿಕೊಳ್ಳಿಕ್ಕೆಲ್ಲ ಕಷ್ಟ ಆಗ್ತದೆ. ಇನ್ನು ಮನೆಯಲ್ಲಿ ನಾನು ನಿಲ್ಬೇಕಾಗ್ತದೆ. ಮನೆಯಲ್ಲಿ ಯಾರೆಲ್ಲಿದ್ದೀರಿ ನೀವು? ಮನೆಯಲ್ಲಿ ತಂದೆಯವರು ತೀರಿ ಹೋಗಿದ್ದಾರೆ, ಅಮ್ಮ ಇದ್ದಾರೆ, ನನ್ನ ಚಿಕ್ಕಮ್ಮ ಇದ್ದಾರೆ, ಮತ್ತೆ ನಾವು ಮಕ್ಕಳಿದ್ದೇವೆ. 6 ಮಂದಿ ಮಕ್ಕಳಲ್ಲಿ ಅಣ್ಣನಿಗೆ ಮದುವೆಯಾಗಿದೆ. ಅಣ್ಣ ಒಂದು ಬೇರೆ ಮನೆ ಮಾಡಿ ಕೂತಿದ್ದಾನೆ ಇವಾಗ, ಅವನಿಗೂ ಏನು ತೊಂದರೆ ಇಲ್ಲ. ತಂಗಿಗೆ ಮದುವೆ ಆಗಿದೆ, ಕಡೆಯವಳು ತಂಗಿ ನನಗೆ. ಆ ತಂಗಿಯನ್ನು ಕೂಡ ಮಂಚಿಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ. ಅವಳು ಕೂಡ ಮನೆ ಮಾಡಿ ಈಗ ಅವಳ ಜೀವನವನ್ನು ಅವಳು ನಡೆಸ್ತಾ ಇದ್ದಾಳೆ. ಇಲ್ಲಿ ಈಗ ತಮ್ಮಂದಿರು 2-3 ಜನ ಇದ್ದಾರೆ, ತಮ್ಮಂದಿರು ಮತ್ತೆ ನಾನು, ಹೀಗೆ ಇದ್ದೇವೆ. ಒಂದು ಸಂತೃಪ್ತವಾದಂತಹ. ಹೌದು. ಈಗ ಹೈನುಗಾರಿಕೆಯನ್ನೇ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಹೇಳುವಂತಹ ನೀವು ಆಲೋಚನೆ, ಆ ಆಲೋಚನೆ ಹೇಗೆ ಮುಂದಿನ ನಿಮ್ಮ? ನನಗೆ ಈ 2-3 ಆಡುಗಳನ್ನು, ಕುರಿಗಳನ್ನ ಸಾಕಿ ನಾನು ಸಾಕುತ್ತಿರುವಂತಹ ಸಂದರ್ಭ ನನಗೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹೈನುಗಾರಿಕೆ ತಿಳುವಳಿಕೆ ಮಾಡಿಕೊಳ್ಬೇಕು ಅಂತ ಆಯ್ತು. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ, ಅದನ್ನೇ ನೋಡುದು. ಹಾಗೆ ನೋಡ್ತಾ ಇರುವಾಗ ಅದರಲ್ಲಿ ಒಂದೊಂದು ಸೆಡ್ ನಿರ್ಮಾಣ ಇದೆಲ್ಲ ಆಲೋಚನೆ ಮಾಡುವಾಗ ಅಷ್ಟೊಂದು ಬಂಡವಾಳ ನಮ್ಮ ಕೈಯಲ್ಲಿ ಇಲ್ಲ, ಎಂತ ಮಾಡೋದು ಅಂತ ಹೀಗೆ ಆಲೋಚನೆ ಮಾಡಿದ್ರೆ ನೋಡುವ ಮುಂದಿನ ವರ್ಷ ಅಂತ ಹೀಗೆ ಹೋಗಿ ಸ್ವಲ್ಪ ಹಣವನ್ನು ಬಚ್ಚಿಟ್ಟುಕೊಂಡು ಸ್ವಲ್ಪ ಜಾಗ್ರತೆ ಮಾಡಿ 3 ಲಕ್ಷದ ಒಂದು ಸೆಡ್ ನಿರ್ಮಾಣ ಮಾಡಿದೆ ಕಳೆದ ಬೇಸಿಗೆಯಲ್ಲಿ. ಅದರಲ್ಲಿ ಕೋಳಿಗಳಿಗೂ ಒಂದು ಸೆಡ್, ಅದೇ ಸೆಡ್ ಅಲ್ಲಿ ಸಮಾರ್ಧ ಆಡುಗಳಿಗೆ ಅಂತ, ಆಡು ಕುರಿಗಳಿಗೆ ಅಂತ. ಅವಾಗ ನನ್ನೊಟ್ಟಿಗೆ ಒಂದು 50-60 ಆಡುಗಳಿತ್ತು. ಅವುಗಳನ್ನೆಲ್ಲ ಸೇಲ್ ಮಾಡಿದೆ ನಾನು.
ಸೇಲ್ ಮಾಡಿ ಅದರಲ್ಲಿ ಸ್ವಲ್ಪ ಹಣ ಉಳಿಯಿತು, ಸಂಪಾದನೆ ಮಾಡಿದ ಅದೆಲ್ಲವನ್ನ ಒಟ್ಟು ಸೇರಿಸಿ ಅಂತೂ ಹೊರಗಿನ ಸಾಲ ಎಂಬುದಿಲ್ಲ ನನಗೆ. ಈಗ 3 ಲಕ್ಷದ ಸೆಡ್ ನಿರ್ಮಾಣ ಮಾಡಿ ಕೂಡ ನನಗೆ ಹೊರಗಿನ ಸಾಲ ಎಂಬುದಿಲ್ಲ. ಮತ್ತೆ ಪಂಚಾಯತ್ ಅಂತದ್ದು ಯಾವುದು ನಂಗೆ ಗೊತ್ತೂ ಇಲ್ಲ, ನನಗೆ ಅಂತದ್ದು ಯಾವುದು ಸೌಲಭ್ಯವೂ ಸಿಕ್ಕಿದ್ದೂ ಇಲ್ಲ. ಹಾಗೆ ಅದನ್ನು ಮಾಡಿದೆ. ಇನ್ನೀಗ ಅದನ್ನೇ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಆಯ್ತು. ಇಂಪ್ರೂವ್ಮೆಂಟ್ ಮಾಡಬೇಕು. ಅದ್ರಲ್ಲಿ ಈಗ ಸೆಡ್ ಅಷ್ಟು 3 ಲಕ್ಷದ ಸೆಡ್ ಮಾಡಿದ ಮೇಲೆ ಅದರಲ್ಲಿ ಆ 3 ಲಕ್ಷ ಕೂಡ ನಾವು ತೆಗಿಬೇಕಲ್ಲ. 1-2 ವರ್ಷ ಹೋದ ತಕ್ಷಣ ತೆಗಿಬಹುದು ಹೇಳುವಂತಹ ಒಂದು ವಿಶ್ವಾಸ ಉಂಟು ನನಗೆ. ಈಗ ಆಡುಗಳು ಕಡಿಮೆ ಆಗಿದೆ, ಕೋಳಿಗಳು ಕೂಡ ಕಡಿಮೆ ಆಗಿದೆ. ಅಂದ್ರೆ ಇತ್ತೀಚೆಗೆ ನಾನು ಸಾಕುತ್ತಾ ಇರುವುದಷ್ಟೇ. ಅದರಲ್ಲೆಲ್ಲ ತುಂಬಿಸಿ ಅದರಲ್ಲಿ ಸ್ವಲ್ಪ ಇನ್ನೂ ಕೆಲಸಗಳು ಬಾಕಿ ಉಂಟು. ಮಳೆಯ ನೀರು ಅಲ್ಲಿ ಮೇಲೆ ಹೋಗುವ ಮಳೆಯ ನೀರು ಅಡಿಭಾಗದಲ್ಲಿ ಬರ್ತದೆ. ಕಾಣುವುದಕ್ಕೆ ಬೆಚ್ಚಗೆ ಉಂಟದು, ಆದ್ರೂ ಕೂಡ ಅಡಿಭಾಗದಲ್ಲಿ ನೀರು ಬರ್ತದೆ, ಕೆಸರಾಗ್ತಾ ಉಂಟು, ಹೀಗೆಲ್ಲ ಉಂಟು. ಅಲ್ಲಿ ಇನ್ನೂ ಕೂಡ ಕೆಲಸಗಳು ಉಂಟು. ಸ್ವಲ್ಪ ಮಳೆ ಹೋಗ್ಲಿ ಅಂತ ಹೇಳಿ ನಾನು ಸುಮ್ಮನೆ ಇದ್ದೇನೆ. ಅದರ ಜೊತೆಗೆ ಹಸುಗಳುಂಟು, 2 ಹಸುಗಳುಂಟು, 1 ಕರು ಉಂಟು. ಅವುಗಳಿಗೆ ಹುಲ್ಲು ಅದು ಇದು ಎಲ್ಲ ಆಗಬೇಕಿನ್ನು. ಮತ್ತೆ ನಾನು ಏನಾದರೂ ಈ ಬೇಸಿಗೆಯಲ್ಲಿ ಆಗುವಾಗ ಒಂದು ಸೈಡ್ ಏನಾದರೂ ಒಂದು ಬಿಸ್ನೆಸ್ಸಿನ ಹಾಗೆ ನೋಡಿಕೊಂಡಿರಬೇಕು. ಅದರ ಜೊತೆಯಲ್ಲಿ ಈ ಯಕ್ಷಗಾನವನ್ನೇ ನಾನು ಯಾವತ್ತಿಗೂ ಬಿಡುವ ಹಾಗಿಲ್ಲ. ಈ ಕಾರಣಕ್ಕೆ ಬೇಕಾಗಿ ನಾನು ಅದನ್ನು ಹವ್ಯಾಸಿಯಾಗಿ ಇಟ್ಟುಕೊಳ್ಬೇಕು. ಈಗ ಫಂಕ್ಷನ್ ಅಲ್ಲಿ ಆಗ್ತದೆ, ಒತ್ತೆಕೋಲ ಆಗ್ತದೆ, ಜಾತ್ರೆ ಆಗ್ತದೆ, ಬ್ರಹ್ಮಕಲಶ ಆಗ್ತದೆ, ಇಂಥದಕ್ಕೆ ಎಲ್ಲ ಆಗುವಾಗ ಹವ್ಯಾಸಿಯಾಗಿ ಅತಿಥಿ ಕಲಾವಿದರ ಕೂಡುವಿಕೆಯನ್ನು ಒಂದು ಯಕ್ಷಗಾನ ಮಾಡಬೇಕು ಅಂತ ಆಗುವಾಗ ಅಲ್ಲಿ ವೇಷಕ್ಕೆ ಜನಗಳು ಇರುವುದಿಲ್ಲ. ಒಬ್ಬೊಬ್ರು ಒಂದೊಂದು ಮೇಳದಲ್ಲಿ ಇರ್ತಾರೆ. ಮೇಳದವರನ್ನು ಕರೆದು ಅಲ್ಲಿ ಯಕ್ಷಗಾನ ಪ್ರದರ್ಶನ ಇದು ಕಾರ್ಯಕ್ರಮ ಮಾಡೋದಕ್ಕಾಗುವುದಿಲ್ಲ. ಒಬ್ಬ ಇಂಥ ಮೇಳ ಬಿಟ್ಟಿದ್ದಾನೆ, ಈಗ ಹವ್ಯಾಸಿಯಾಗಿ ಹೋಗ್ತಾ ಇದ್ದಾನೆ ಅಂತ ಆಗುವಾಗ ನಮಗೆ ಬಹಳಷ್ಟು ಬೇಡಿಕೆ ಬರ್ತದೆ. ಹೀಗೆ ಪ್ರೋಗ್ರಾಮ್ ಉಂಟು, ಬರ್ತೀಯ ನೀನು ಅಂತೆಲ್ಲ ಹೇಳಿ ಬೇಡಿಕೆ ಬರ್ತದೆ. ಹಾಗೆ ಅದನ್ನು ಕಂಟಿನ್ಯೂಸ್ ಮಾಡ್ತಾ ಹೋದ್ರೆ ಡೈಲಿ ನಮಗೆ ಮನೆಗೆ ಬರಲಿಕ್ಕೆ ಆಗ್ತದೆ. ನಮ್ಮ ಮನೆಯ ಹಗಲು ಹೊತ್ತಿನ ಕೆಲಸಗಳು, ಈ ಕೆಲಸಗಳನ್ನು ನಮಗೆ ಒಂದು ನೀತಿನಿಂದ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ನಮ್ಮ ವೇಷ ಮಾಡಿ ಆಯ್ತು, ನಾವು ಮನೆಗೆ ಬಂತು. ಈ ದೂರ ಆಗುವಾಗ ನಮಗೆ ಈ ಹಿರಿಯರ್ಗ ಮೇಳ ಅಂತ ಆಗುವಾಗ ತೀರ್ಥಹಳ್ಳಿ ಬೆಟ್ಟದ ಮೇಲೆ ಹೆಚ್ಚಾಗಿ ಆಟ ಇರುವುದು ನಮಗೆ ಯಕ್ಷಗಾನ. ಕುಂದಾಪುರ ಆ ಸೈಡ್ಗೆ ಇರುವುದು. ನಮ್ಮದು ಉಡುಪಿಯಿಂದ ಇತ್ಲಾಗೆಲ್ಲ ಬರುವುದಿಲ್ಲ, ಹತ್ಲಾಗೆ ಆಗುವುದು ಆಟ. ಉಡುಪಿಯಿಂದ ಹೋಗಿ ಬರ್ಲಿಕ್ಕೆ ಎಷ್ಟು ಉಂಟು, ಬರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಈ ಫಂಕ್ಷನ್ ಕೆಲವೆಲ್ಲ ಫಂಕ್ಷನಿಗೆ ಹೋಗ್ಬೇಕಾಗ್ತದೆ. ಈ ನೆಂಟ್ರಿಸ್ಟರ ಮನೆಗೆ ನಾನು ಹೋಗದೆ ಎಷ್ಟು ವರ್ಷ ಆಯ್ತೇನೋ. ಈ ಬರ್ಪುಜತ್ತ ಮಾರ ನಿಕ್ಕೆ ದಾಯಿ ಮಾಡ್ಕೊಂಡು ಅಂತ ಹೇಳ್ತಾರೆ. ಹಾಗಾದ ಕಾರಣ ಇಂಥದ್ದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾನು ಮುಂದಿನ ತಿರುಗಾಟವನ್ನ ನಿಲ್ಲಿಸಿ ಹವ್ಯಾಸಿಯಾಗಿ ಹೋಗುದು ಅಂತ ತೀರ್ಮಾನ ಮಾಡಿದ್ದೇನೆ ಸರ್. ಒಟ್ಟಿನಲ್ಲಿ ಮುಂದಿನ ವರ್ಷ ನಿಮ್ಮ ತಿರುಗಾಟ ಮೇಳದಲ್ಲಿಲ್ಲ, ಹವ್ಯಾಸಿಯಾಗಿ. ಹಾಗೆ ನಿಮ್ಮ ಏನೆಲ್ಲ ಆಲೋಚನೆಗಳಿವೆ ನಿಮ್ಮ ಮನಸ್ಸಿನಲ್ಲಿ? ಮನೆಯ ಒಂದು ಹೈನುಗಾರಿಕೆ, ಆಮೇಲೆ ಹವ್ಯಾಸಿ ಕಲಾವಿದನಾಗಿ ಮುಂದಿನ ಯಕ್ಷ ಸೇವೆ, ಇದೆಲ್ಲದಕ್ಕೂ ಆ ಕಟೀಲು ಭ್ರಮರಾಂಬಿಕೆ ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಒಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ವೀಕ್ಷಕ ವೃಂದದ ಪರವಾಗಿ ಮನೋಹರ ಬೆಳ್ಳಾರೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಕಲೆಯನ್ನೇ ಉಸಿರನ್ನಾಗಿಸಿದ ಯಕ್ಷಗಾನದ ಬಹು ಬೇಡಿಕೆಯ ಕಲಾವಿದ ಮನೋಹರ ಬೆಳ್ಳಾರೆ. ಇಂದಿನ ಸಂಚಿಕೆಯಲ್ಲಿ ಮನೋಹರ ಬೆಳ್ಳಾರೆಯವರ ಯಕ್ಷ ಅನುಭವವನ್ನು ನಾವು ತಿಳ್ಕೊಂಡೆವು. ಮುಂದಿನ ವಾರ ಮತ್ತೊಬ್ಬರು ಕಲಾವಿದರೊಂದಿಗೆ ಭೇಟಿಯಾಗೋಣ. ವಂದನೆಗಳು.